ಫಿಲ್ಟರ್ ತೆಗಿತೇನೆ ಆಡಿಯನ್ಸ್. ಸೇಮ್ ಹೋದ್ಮೇಲೆ ಒಂದು 5 ನಿಮಿಷ. MLA ಸಾಹೇಬರಿಗೆ ನಮಸ್ಕಾರಗಳು. ಓಹೋ, ರೈತ ಮುಖಂಡರು, ಹೋರಾಟಗಾರರು, ಬನ್ನಿ ಬನ್ನಿ. ಶಂಕರ್, ಇವರಿಗೂ ಕುಡಿಯಲಿಕ್ಕೇನಾದರೂ ಖಂಡಿತ ವ್ಯವಸ್ಥೆ ಮಾಡಬೇಕು. ನಾಗರಾಜ್, ವಿಕ್ರಮ್, ಪ್ಲೀಸ್ ಜಾಯಿನ್ ವಿತ್ ಅವರ್ ಪಾರ್ಟಿ. ನಮಗೆ ಅಂತಹ ಅಭ್ಯಾಸಗಳಿಲ್ಲ ಶಂಕರ್. ಹೇಳಿ ವಿಕ್ರಮ್, ನನ್ನಿಂದ ಏನಾದರೂ ಕೆಲಸವಾಗಬೇಕಿತ್ತ? ಅಂತೇನಿಲ್ಲ ಸರ್. ನಮ್ಮೂರಿನಲ್ಲಿ ನಡೆಯುತ್ತಿರುವ ಅನ್ಯಾಯ ಅಕ್ರಮಗಳ ವಿಷಯವಾಗಿ ತಮ್ಮೊಂದಿಗೆ ಅನೇಕ ಸಲ ಮಾತನಾಡಿದ್ದೇವೆ. ಆದರೆ ತಾವು ಯಾವುದಕ್ಕೂ ಕಿವಿಗೊಡುತ್ತಿಲ್ಲ. ವಿಕ್ರಮ್, ಊರಿನ ಉಸಾಬರಿ ನಿನಗೇಕೆ ಬೇಕು? ವೈಯಕ್ತಿಕವಾಗಿ ನಿನಗೇನಾಗಬೇಕು ಹೇಳು, ಈಗಲೇ ಮಾಡಿಕೊಡುವೆ. ಊರಿನ ಉದ್ಧಾರದ ಮಾತು ಸರಿ ಹೊಂದೋದು ನಿಮ್ಮಂತ ವಿದ್ಯಾವಂತರಿಗೆ. ಮಿಸ್ಟರ್ ಶಂಕರ್, ಊರಿನ ಉದ್ಧಾರವನ್ನು ಸುಡುಗಾಡಿಗೆ ಎಸೆದು ಸ್ವಾರ್ಥದ ಬೆನ್ನು ಹತ್ತುವುದು ಹೆತ್ತ ತಂದೆ ತಾಯಿಗಳನ್ನು ಹರಾಜಿಗಿಟ್ಟಂತೆಯೇ ಸರಿ. ಮಾತಿನಲ್ಲಿ ಸ್ವಲ್ಪ ಹಿಡಿತವಿದ್ದರೆ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಎಚ್ಚರ. ನಮ್ಮ ಮುಂದೆ ನಿಂತುಕೊಳ್ಳಲು ಜ್ಯೋತಿಷ್ಯ ಕೇಳುವ ಜನರಿರುವಾಗ ನಿಮ್ಮ ಈ ವರ್ತನೆ, ಜ್ಯೋತಿಷ್ಯವನ್ನು ನಂಬುವ ಜಡ್ಡುಗಟ್ಟಿದ ಜೊಳ್ಳುತನ ಈ ಜಾಣರಲ್ಲಿ ಇಲ್ಲ. ಅನ್ಯಾಯದ ವಿರುದ್ಧ ಹೋರಾಡಿ ರೈತರಲ್ಲಿ ಆತ್ಮಶಕ್ತಿ ತುಂಬುವ ಆಶಾಕಿರಣಗಳು ನಾವು ಎಂಬುದನ್ನ ಮರೆಯಬೇಡಿ. ಈ ಊರಿಗೆಲ್ಲ ನಾನೇ ನಾಯಕ ಎಂದು ದುರಹಂಕಾರದಿಂದ ಮೆರೆಯುತ್ತಿರುವ ನಿಮ್ಮಂತವರ ಮುಂದೆ ನಿಲ್ಲಲು ನಾವೇಗೆ ಕೇಳಬೇಕು ಜ್ಯೋತಿಷ್ಯ? ಬಾಳ ಭವಿಷ್ಯ ಭಗವಂತನ ಕೃಪೆಯಿಂದ ಸರಿ ಇರುವಾಗ ಭವಿಷ್ಯ ಕೇಳುವ ಅವಶ್ಯಕತೆ ಇಲ್ಲ ಈ ರೈತ ಮಕ್ಕಳಿಗೆ. ಮಲ್ಲನಗೌಡ, ನೀನಾಡುವ ಮಾತಿನ ಮೇಲೆ ನಿಗಾ ಇರಲಿ, ಎಚ್ಚರ. ಹುಚ್ಚರ ಎಚ್ಚರಿಕೆಗಳಿಗೆ ಬೆಚ್ಚಿ ಬೀಳುವ ಬಲಹೀನರಲ್ಲ ಈ ಮುಖಂಡರು. ನ್ಯಾಯ ನೀತಿಗಳ ಕೇಳಿ ತೀರ್ಪು ಕೊಡುವ ನ್ಯಾಯಾಲಯವಲ್ಲ ಈ ಛಲಪತಿಯ ಆಲಯ. ಸಮಾನತೆಯ ಸೌಧ ನಿರ್ಮಿಸಿ ನಮ್ಮೆಲ್ಲ ಆಸ್ತಿಯನ್ನು ಸಮಾನವಾಗಿ ಹಂಚಲು ಈ ಊರಿನ ಜನ ನಮ್ಮ ಅಪ್ಪನ ಮಕ್ಕಳಲ್ಲ. ಮಾತು ಬರುತ್ತದೆ ಎಂದ ಬಾಯಿಗೆ ಬಂದಂತೆ ಮಾತನಾಡಿದರೆ ಮುಂದಾಗುವ ದುರಂತಕ್ಕೆ ಇವೇ ಕಾರಣ ಎಂಬುದನ್ನ ಮರೆಯಬೇಡಿ. ನಾವೇನು ನಿಮ್ಮ ಆಸ್ತಿಯನ್ನು ಕೇಳಲು ಬಂದಿಲ್ಲ ಶಂಕರ್. ನಿಮ್ಮ ಪಾಪದ ಕೊಡ ತುಂಬಿದೆ, ಎಚ್ಚರದಿಂದಿರಿ ಎಂದು ಹೇಳಲು ಬಂದಿದ್ದೇವೆ. ಪಾಪದ ಕೊಡ, ನಾವು ಪಾಪದ ಕೊಡ, ಧರ್ಮದ ಫಲವನ್ನು ದೀನ ದುರ್ಬಲರಿಗೆ ದಾರಿಯುತ್ತಲೇ ದಾನವಂತನಿಗೆ ಹೆಸರು ಮಾಡುವ ಈ ಛಲಪತಿ ಪಾಪದ ಕೊಡ. ಮಹನೀಯರ ಸಾರಿದ ತತ್ವ ಸಿದ್ಧಾಂತಗಳ ಬೇರುಗಳನ್ನೇ ಕಿತ್ತೊಸೆದು ಸಮುದಾಯಗಳ ಸಮತ್ವದ ಬದುಕನ್ನು ಬಲಿ ತೆಗೆದುಕೊಳ್ಳುತ್ತಿರುವ ನೀವು ಪಾಪದ ಕೊಡ ಅಲ್ಲದೆ ಮತ್ತಿಲ್ಲೇನು? ನೋಡಿ ವಿಕ್ರಮ್, ನೀವಿನ್ನೂ ಏನು ಅರಿಯದ ಆಲೂಗಲ್ಲದ ಅಸುಳೆಗಳು ನಮ್ಮ ಪ್ರಭಾವದ ಮುಂದೆ. ಇನ್ನು ಧರ್ಮ ಕರ್ಮದ ಬಗ್ಗೆ ಮಾತನಾಡುವ ನೀವು ತಿಳಿಗೇಡಿಗಳೇ ಸರಿ. ಹೌದು ಶಂಕರ್, ಇಷ್ಟು ದಿನ ತಿಳುವಳಿಕೆ ಇದ್ದರು ತಿಳುವಳಿಕೆ ಇಲ್ಲದ ದಡ್ಡರಂತೆ ವರ್ತಿಸಿದ್ದು ಸತ್ಯ. ಇನ್ನು ಮುಂದೆ ನಿಮ್ಮ ಸ್ವಾರ್ಥದ ಕಾರಸ್ಥಾನವನ್ನು ಕಿತ್ತೊಯ್ಯಲು ರೈತ, ಕಮ್ಮಾರ, ಬಡಿಗ, ನೇಕಾರ ಎಲ್ಲರಿಗೂ
ಸರ್ವ ಜನ ಸುಖಿನೋ ಭವಂತು. ಕೊಡದ ಬುನಾದಿ ಇಲ್ಲ ಈ ರೈತನನ್ನು ಕಾಪಾಡಲು. ಏನು ಹೋರಾಟವೆಂಬ ಪಟ್ಟವನ್ನು ಕಟ್ಟಿಕೊಂಡ ನಿಮ್ಮಂತ ದೊಡ್ಡ ದರಿದ್ರರಿಂದ ಸರ್ವರಿಗೂ ಸಮಬಾಳ. ಈ ನಿಮ್ಮ ಹೋರಾಟ ಸೂತ್ರವಿಲ್ಲದ ಗಾಳಿಪಟ. ಮಾತಿಗೆ ಮಾತು ಬೇಡ ಶಂಕರ್. ನಿಮ್ಮ ಹೆಸರಿನಲ್ಲಿರುವ 10 ಎಕರೆ ಸರ್ಕಾರಿ ಭೂಮಿ ನಮ್ಮೂರಿನ ಗ್ರಾಮ ಪಂಚಾಯತಿಗೆ ಸೇರಬೇಕು. ಅಷ್ಟೇ ಅಲ್ಲ, ರೈತ ಬೆಳೆದ ಬೆಳೆಯನ್ನು ಕಾಲ ಕಸದಂತೆ ಕಾಣದೆ ಕಾಮಧೇನು ಕಲ್ಪವೃಕ್ಷವನ್ನು ಕಣ್ಣಿ ಹೊತ್ತಿಕೊಂಡು ಬೆಲೆ ನಿಗದಿ ಮಾಡಬೇಕು. ತೂಕ, ಅಳತೆ, ಕಮಿಷನ್ ಎಲ್ಲವೂ ನ್ಯಾಯಬದ್ಧವಾಗಿರಬೇಕು. ಸೊಕ್ಕಿನಿಂದ ಬೆಳೆದವರು ಮಣ್ಣಾದರು ಎನ್ನುವ ಸತ್ಯವನ್ನು ಸಾರುವ ಇತಿಹಾಸವನ್ನು ಮರೆತರೆ ಬದಲಾಗದು ಆ ಬ್ರಹ್ಮ ಬರೆದ ನಿಮ್ಮ ಹಣೆ ಬರಹದ ಅಂತ್ಯ. ಬಡವರ ಬದುಕೆಂಬ ಬುಗುರಿಗೆ ಚಾಟಿಸುತ್ತೇ ಭೂಮಿಗೆ ಸದು ಅದು ತಿರುಗುವ ಪರಿಯನ್ನು ಪರಮಾನದಿಂದ ನೋಡುವ ಈ ಚಲಪತಿಗೆ ಹೋರಾಟದ ಪಾಠ ಇತಿಹಾಸ. ಇತಿಹಾಸದ ಪುಟ ಪುಟದಲ್ಲೂ ಕಾಣದು ಪುಣ್ಯಾತ್ಮರ ಪುರಾಣ. ಪ್ರತಿ ಪುಟದಲ್ಲೂ ಪ್ರತಿಧ್ವನಿಸುತ್ತಿದೆ ನನ್ನಂತ ಪ್ರಬಲರ ಪ್ರಾಬಲ್ಯ. ಮಾನ್ಯ ಮಂತ್ರಿಗಳೇ, ತಾವು 10 ವರ್ಷದಿಂದ ಕೃಷಿ ಸಚಿವರಾಗಿ ಅಧಿಕಾರ ವಹಿಸಿಕೊಂಡವರು. ಈ 10 ವರ್ಷದಲ್ಲಿ ತಾವು ಮಾಡಿದ್ದಾದರೇನು? 162 ಎಪಿಎಂಸಿಗಳು ಈ ರಾಜ್ಯದಲ್ಲಿದ್ದರು. ರೈತ ತಾನು ಬೆಳೆದ ಬೆಳೆಯನ್ನು ಬಂಗಾರದಂತೆ ಜೋಪಾನ ಮಾಡಿಕೊಂಡು ಎಪಿಎಂಸಿಗೆ ತಂದರೆ, ಅದೇ ಎಪಿಎಂಸಿಯಲ್ಲಿ ಮಲಗಲು ಜಾಗವಿಲ್ಲ, ಕುಡಿಯಲು ನೀರಿಲ್ಲ, ಮಲಮೂತ್ರ ವಿಸರ್ಜನೆ ಮಾಡಲು ಶೌಚಾಲಯಗಳಿಲ್ಲ. ಇದೇನಾ ನಿಮ್ಮ ಅಧಿಕಾರ? ಇದೇನಾ ನಿಮ್ಮ ಧರ್ಮ? ತಂದ ಬೆಳೆಗೆ ಬೆಲೆಯಂತೂ ಸಿಗುವುದೇ ಇಲ್ಲ. ಈ ಎಪಿಎಂಸಿಗಳು 12% 15% ಕಮಿಷನ್ ದೋಚಿ ರೈತರ ಜೀವನವನ್ನು ಹಿಂಡಿ ಹೆಪ್ಪೆ ಮಾಡುತ್ತಿವೆ. ರೈತ ಸರಿಯಾದ ಬೆಲೆ ಇಲ್ಲ ಎಂದು ತಂದ ಮಾಲನ್ನು ಹಿಂದಕ್ಕೂ ಒಯ್ಯಲಾಗದೆ, ಅಲ್ಲಿಯೂ ಬಿಡಲಾಗದೆ, ಎಪಿಎಂಸಿಗಳು ಕೊಡುವ ಹಣವನ್ನು ಜೇಬಿನಲ್ಲಿಟ್ಟುಕೊಂಡು ಸೋತ ಹೆಜ್ಜೆಗಳೊಂದಿಗೆ ಮನೆಗೆ ಬರುವ ರೈತನಿಗೆ ಹಿತ ಯಾರು ಶಂಕರ್? ರೈತನಿಗೆ ಹಿತ ಯಾರು? ರೈತನೆಂಬ ರೋಗಿಯ ನಾಡಿಯ ಮಿಡಿತ ಹಿಡಿದು ರೋಗ ಕಂಡಿಡಿಯುವ ವೈದ್ಯರು ನೀವಲ್ಲ. ಹೋರಾಟಗಾರರು ನಾವೆಂದು ನಾಮಫಲಕ ಹಾಕಿಕೊಂಡು ಲಾಡಿ ಬಿಚ್ಚುವ ಮಧ್ಯವರ್ತಿಗಳು ನೀವು. ಮತ್ತೊಮ್ಮೆ ಬಾಯಿ ತೆರೆದರೆ ನಮ್ಮ ಹೋರಾಟದ ಏಟುಗಳು ನಿನ್ನ ಕೋರಳ ಹಾರವಾಗಿ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವುದು. ಎಚ್ಚರ. Be careful. ಸಮಾಜ ನಿಂತ ನೀರಲ್ಲ, ಅದು ಹರಿಯುತ್ತಲೇ ಇರುವ ಪ್ರವಾಹ. ಪ್ರವಾಹದ ಪ್ರಕೋಪಕ್ಕೆ ಪ್ರಬಲರು ನಿಲ್ಲುವುದಿಲ್ಲ, ಪಂಡಿತರು ನಿಲ್ಲುವುದಿಲ್ಲ. ಇನ್ನು ನಿಮ್ಮಂತ ಪುಡಾರಿಗಳು ಯಾವ ಲೆಕ್ಕ? ಪ್ರವಾಹ ಸಾವಿರಾರು ಪ್ರವಾಹಗಳನ್ನು ಕೈ ಸನ್ನೆಯಲ್ಲಿ ನಿಲ್ಲಿಸಿದ ಹರಿಕಾರ ಎಂದು ಬಿರುದು ಪಡೆದ ಈ ಚಲಪತಿಯ ಮುಂದೆ ನೀವುಗಳು ಪ್ರವಾಹ. ಇನ್ನು ಹೆಚ್ಚು ಹೊತ್ತು ನಿಂತರೆ ಉಳಿಯೋದು ನಿಮ್ಮ ಪ್ರಾಣ. ನಾಗರಾಜ್, ವಿಕ್ರಮ್, ಮಲ್ಲನಗೌಡ, ಮೊದಲು ಹೊರಟು ಹೋಗಿ ಇಲ್ಲಿಂದ. ನಡೆಯುತ್ತಿರುವ ಈ ಯುದ್ಧದಲ್ಲಿ ಗೆಲುವು ನಮ್ಮದೇ ಎಂಬುದನ್ನು ಮಾತ್ರ ಮರೆಯಬೇಡಿ. ಅಷ್ಟೇ ಅಲ್ಲ, ನಮ್ಮ ಹಕ್ಕು ನಮ್ಮ ಬದುಕನ್ನು ನೀವು ಕೊಡದೇ ಇದ್ದರೆ ನಾವೇ ಕಿತ್ತುಕೊಳ್ಳುತ್ತೇವೆ. ಅಲ್ಲಿಯವರೆಗೂ ನಿಲ್ಲುವುದಿಲ್ಲ ಈ ನಮ್ಮ ಹೋರಾಟ. This is my challenge.
ಶಿಲೆ ಕೆತ್ತಿ ಹಣೆ ಬರೆಯುವ ಈ ವಿಶ್ವಕರ್ಮ ವಿಧಾತರಿಗೆ ಅವಮಾನ. ಬಲ್ಲಿದರು ನಾವು ಬದಲಿಸುವ ನಾಡನ್ನು ಎನ್ನುವ ಈ ಶಿಖಂಡಿಗಳಿಂದ ಅವಮಾನ ಸಹಿಸಲಾರೆ ಅವಮಾನ. ಕೂಲ್ ಡೌನ್ ಮೈ ಬಾಯ್, ಕೂಲ್ ಡೌನ್. ತಾಳಿದ್ಯಾನ ಬಾಳಿಯಾನ ಸೆಟ್ಟಿನಿಂದ ಸಮರ ಸಾರಿದರೆ ಜಯ ದೊರೆಯದು ಜೀವನವೆಂಬರನ ರಂಗದಲ್ಲಿ. ನಮಗಾದ ಬೆಂಕಿಯ ಜ್ವಾಲೆಗಳನ್ನು ಎದೆಯಲ್ಲಿರಿಸಿಕೊಂಡು ದೀನ ದರಿತರ ಬಂದು ಜನರ ಬಾಳನ್ನು ಬೆಳಗುವ ಆಶಾಕಿರಣದ ಬಿಂದು ಎಂದು ಮಾನವೀಯ ಮುಖ ತೋರಿಸಿ ಒಡೆಯಬೇಕು. ಎಲ್ಲಾಳೆಯ ನೆತ್ತಿಯ ಮೇಲೆ ಬಾಳುಬೇಕು ಅಂತೆ ಹೊರ ಬೀಳುವ ಪ್ರತಿ ಬೆಕ್ಕುಗಳಿಗೂ ಅಯ್ಯೋ ಪಾಪ ಎನ್ನುವ ನಮ್ಮ ಸಂತಾಪದ ಧ್ವನಿ ಕಟುಕನ ಕತ್ತಿಯ ನಂಜಿನಂತಿರಬೇಕು. ಶಂಕರ್, ಕಟುಕನ ಕತ್ತಿಯ ನಂಜಿನಂತಿರಬೇಕು. ಅಲ್ಲಿವರೆಗೂ ಕಾಯುವ ಯೋಧಾನವಿಲ್ಲ ಈ ಶಂಕರಿಗೆ. ಅದೇನು ಮಾಡ್ತಿರೋ ಮಾಡಿ, ಆದಷ್ಟು ಬೇಗ ಮಾಡಿ. ಶಂಕರ್, ಬದುಕು ಅರಿದು ಕೊಲ್ಲುವ ಕಲೆಬೇಕು ಈ ಕಲಿಯುಗದಲ್ಲಿ. ನಮಗೆ ಮಾಡಿದ ಅವಮಾನಕ್ಕೆ ಅವರಿಗೆ ಏನಾದರೂ ಒಂದು ಉಪಾಯವನ್ನ ಮಾಡಲೇಬೇಕು. ನಾನೀಗ ಏನ್ ಮಾಡ್ತಿರೋ ಬೇಗ ಮಾಡಿ. ಏನಾದರೂ ಉಪಾಯ ಹೊಳೆಯಿದೆ? ಎಸ್ ಶಂಕರ್, ಎಸ್. ನಮ್ಮ ದೇಶಕ್ಕೆ ಬಂದ ಬ್ರಿಟಿಷರು ನಮ್ಮ ದೇಶದಲ್ಲಿ ಹೂಡಿದ ಒಡೆದು ಆಳುವ ಇಬ್ಬಗೆ ನೀತಿಯನ್ನ ನಾವೀಗ ಅವರ ಮೇಲೆ ಹೂಡಬೇಕು. ನಾಗರಾಜನಂತೂ ನಮ್ಮ ಬಲೆಗೆ ಬೀಳಲ್ಲ. ಆದರೆ ಆ ವಿಕ್ರಮನಂತೂ ನಮ್ಮ ಮಲೆಗೆ ಬಿದ್ದೇ ಬೀಳ್ತಾನೆ. ಅವನಿಗೆ ಹಣದ ಆಮಿಷ ಗೊತ್ತಿದೆ. ಬಡತನದ ದಳ್ಳೂರಿಂದ ಬೇಯುತ್ತಿರುವ ಆ ವಿಕ್ರಮನನ್ನ ನಮ್ಮ ಸೆಳೆತಕ್ಕೆ ಸೆಳೆದುಕೊಳ್ಳಲೇಬೇಕು. ನಂತರ ಧರ್ಮರಾಜನ ಸಂಸಾರ ತಡೆ ಒಂದು 2 ನಿಮಿಷ ಹೇಳಿ. ನೂರಾರು ವರ್ಷ ಸುಖದಿಂದ ಬಾಳುವಂತಾಗಲಿ ನನ್ನ ಸರಸ್ವತಿಯ ಬಾಳು.
ಸರಸ್ವತಿ, ಬಂದವಳೆ ಕಾಲಿಗೆ ಬಿದ್ದು ನಮಸ್ಕರಿಸುತ್ತಿರುವೆಯಲ್ಲ, ಏನಾದರೂ ವಿಶೇಷವಿದೆಯೇನಮ್ಮ? ಹೌದಮ್ಮ, ತುಂಬಾ ವಿಶೇಷವಿದೆ ನೋಡಿ ಮಾಮ. ಈ ವರ್ಷ LLB ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೇನೆ ನಾನು ಪ್ರಥಮ ರ್ಯಾಂಕ್ ಅನ್ನು ಪಡೆದು ಪಾಸ್ ಆಗಿದೆ. ಅದರಂತೆ ನನ್ನ ಬಾಳಿಗೆ ದೇವರಾಗಿರುವ ನೀವು ಸದಾ ಕಾಲ ನನ್ನನ್ನು ಅರಸಿ ಆರೈಸಬೇಕು ಮಾವ ಅನ್ನೋದಿನ. ದೇವರು ನಾನಲ್ಲ ಸರಸ್ವತಿ. ಬಂದ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಂಡೆಯಲ್ಲ, ಅದು ಬಹಳ ಮುಖ್ಯ. ಕೆಲವರಿಗಂತೂ ಬಂಗಾರದಂತ ಅವಕಾಶಗಳು ಕೈ ಬೀಸಿ ಕರೆದರೂ ದಿನ ಕಳೆಯುವರು ಕಾಲ ಕಸದಂತೆ. ಹಾಗಿರುವಾಗ ನಾನು ಶ್ರೇಷ್ಠನಲ್ಲ, ಅಂತೂ ನಾ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕವಾಯಿತು ಸರಸ್ವತಿ, ಸಾರ್ಥಕವಾಯಿತು. ಇರಬಹುದಮ್ಮ, ಆದ್ರೆ ಸಮಾಧಾನದ ಸಾರ್ಥಕತೆ ನನಗಿನ ಸಿಕ್ಕಿಲ್ಲ ಮಾವ. ಸಮಾಧಾನದ ಸಾರ್ಥಕತೆ ನಿನಗೆ ಸಿಕ್ಕಿಲ್ಲವೇ? ಯಾಕಿಂತ ಅಸಮಾಧಾನ ಸರಸ್ವತಿ, ಯಾಕಿಂತ ಅಸಮಾಧಾನ? ಯಾವುದನ್ನು ಬೇಡದೆಯೇ ಎಲ್ಲವನ್ನು ಕೊಟ್ಟಿರುವನು ಆ ಭಗವಂತ. ಆತ್ಮ ಸಮರ್ಪಣೆಯೇ ಪ್ರೀತಿಯ ತತ್ವ, ಸಮಾಧಾನದ ತತ್ವ. ಹೀಗಿರುವಾಗ ಯಾಕಿಂತ ಅಸಮಾಧಾನ? ಮಾವ, ನನ್ನ ಮಾತಿನ ಅರ್ಥ ಇದೆಲ್ಲ. ನಾನು ಕೂಡ LLB ಪರೀಕ್ಷೆಯನ್ನ ಮುಗಿಸಿ ನಾನೀಗ ಲಾಯರ್ ಆಗಿ ಬಂದಿದ್ದೀನಿ. ನಾನೇ ಒಂದು ಸ್ವಂತ ಆಫೀಸನ್ನ ಓಪನ್ ಮಾಡಿ ಇಲ್ಲಿ ಇರುವಂತ ಬಡ ಜನರ ಹಾಗೂ ಬಡ ರೈತರ ಸೇವೆಯನ್ನ ಆಸೆ ಮಾಡಬೇಕು ಅನ್ನೋದು. ಅದಕ್ಕೆ ನೀವು ಭೂಪನಿಗೆ ದಳಲೇಸು, ಆಪತ್ತಿಗೆ ಅನಲೇಸು, ಕೋಪವನ್ನು ತಣಿಸುವ ಸತಿಲೇಸು, ಶಿಶುವಿಗೆ ಜೋಪಾನಲೇಸು ಎಂದರು ಹಿರಿಯರು. ಎಂತಹ ಕನಸಮ್ಮ ಸರಸ್ವತಿ ನಿನ್ನದು, ಎಂತಹ ಕನಸು! ಈಗ ಈ ದೇಶದಲ್ಲಿ ರೈತರ ಅಳಲನ್ನು ಕೇಳದ ನ್ಯಾಯವಾದಿಗಳು ನ್ಯಾಯ ದೇವತೆಯ ಕಣ್ಣುಗಳಿಗೆ ಕಪ್ಪು ಪಟ್ಟಿ ಕಟ್ಟಿ ಕೈ ಕಟ್ಟಿ ನಿಂತಿರುವರು ಆತ್ಮವಿಲ್ಲದ ಅಧರ್ಮಿಯರ ಮುಂದೆ. ಹೀಗಿರುವಾಗ ಎಂತಹ ಕನಸನ್ನ ಒತ್ತು ತಂದಿರುವೆ. ಹೀಗೋ ಸರಸ್ವತಿ, ನಿನ್ನ ವಿದ್ಯೆಗೆ ನನ್ನ ಶುಭಾಶೀರ್ವಾದಗಳು. ಆ ದೇವರು ನಿನ್ನ ಆಸೆಯನ್ನ ಬೇಗ ಈಡೇರಿಸಲಿ ಎಂದು ಬೇಡಿಕೊಳ್ಳುವನು ಆ ನನ್ನ ಭಗವಂತನಲ್ಲಿ. ಭಾರತಿ, ಏ ಭಾರತಿ, 5 ನಿಮಿಷ ಪುಡ್ಸೋತಿಲ್ಲ, ಆಗ್ಲೇ ಭಾರತಿ ಭಾರತಿ ಅಂತ ಬೆನ್ನಿಗೆ ಬೀಳ್ತಿರಲ್ಲ. ಮತ್ತೆ ನಿನ್ನ ನಿಜ ನಿಜ, ಮತ್ತೆ ನಿನ್ನ ಯಾಕೆ ಕರೆದ? ಯಾರನ್ನು ಕರೀಲಿ ನಾನು? ನನ್ನನ್ನೇ ಕರಿಬೇಕು, ಆದ್ರೆ ಇಷ್ಟೊಂದು ಅರ್ಜೆಂಟ? ಏನ್ರಿ ಸಮಾಚಾರ? ನೋಡಿ, ನನ್ನ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ಬೆಳೆದ ನಿಂತ ಸರಸ್ವತಿ ಬಗ್ಗೆ ಸ್ವಲ್ಪನಾರು ವಿಚಾರ ಮಾಡಿದ್ದೀರಾ? ನಿಜ ಹೌದಾ? ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಅನ್ನೋದು ಮರಿಬೇಡಿ. ಹೌದು ಹೌದು, ನಿಜ ಭಾರತಿ, ನಿಜ. ಬೆಳೆದ ಹೆಣ್ಣು ಬಹಳ ದಿನ ಮನೆಯಲ್ಲಿದ್ದರೆ ಬಹಳ ಉಳ್ಳೇರುತ್ತದೆ ಈ ಸಮಾಜ. ಹಾಗಿರುವಾಗ ಬೇಗ ಅವಳಿಗೆ ಒಂದು ಮದುವೆ ಮಾಡೋಣ, ಆಗ ನಮ್ಮ ಜವಾಬ್ದಾರಿಯೂ ಮುಗೀತದೆ ಅಲ್ವೇ? ಅಂತೂ ಇಂತೂ ಈ ಮನೆಯಿಂದ ನನ್ನನ್ನು ಹೊರಗೆ ಹಾಕಿ ನಿಮ್ಮ ಋಣವನ್ನ ತೀರಿಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ರ. ಜವಾಬ್ದಾರಿ ಎನ್ನುವ ನೆಪದಿಂದ ಆದಷ್ಟು ಬೇಗ ನನ್ನನ್ನು ಮನೆಯಿಂದ ಹೊರಗೆ ಹಾಕಬೇಕು ಅಂತ ಇಬ್ಬರು ಯೋಚನೆಯನ್ನ ಮಾಡಿದಿರ ಮಾವ. ಋಣದ ಮಾತು ಋಣದ ಮಾತು, ಅದು ನಿನ್ನ ಬಾಯಿಂದ. ಓದಿ ದೊಡ್ಡವಳಾದವಲ್ಲ ಎಂದು ಸಂತೋಷ ಪಡುತ್ತಿರುವ ಈ ಸಮಯದಲ್ಲಿ ಋಣದ ಮಾತು. ಭಾರತಿ, ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಎಂದಿರುವ ಈ ನಮ್ಮನ್ನ ಋಣದ ತಕ್ಕಡಿಯಲ್ಲಿಟ್ಟು ತೂಗುತ್ತಿರುವ ಈ ನಿನ್ನ ಸರಸ್ವತಿ. ಋಣ ಸಹಸ್ರಾರು ವರ್ಷಗಳಿಂದ ಈ ಸಕಲ ಜೀವರಾಶಿಗಳಿಗೆ ಉಸಿರಾಡಲು ಗಾಳಿ ಕೊಡುತ್ತಿದೆಯಲ್ಲ, ಗಾಳಿ ಕೊಟ್ಟವನ ಉಸಿರನ್ನು ತೀರಿಸಲು ಸಾಧ್ಯವೇ? ಸಾಧ್ಯವೇ ಇಲ್ಲ. ಅನ್ನ ಕೊಟ್ಟ ಈ ಭೂತಾಯ ಋಣವನ್ನ ತೀರಿಸಲು ಸಾಧ್ಯವೇ ಇಲ್ಲ. ಜನ್ಮ ನೀಡಿದ ತಾಯಿಯ ಋಣವನ್ನ ತೀರಿಸಲು ಸಾಧ್ಯವೇ? ಸಾಧ್ಯವೇ ಇಲ್ಲ. ವಿದ್ಯೆ ಕಲಿಸಿದ ಗುರುವಿನ ಋಣವನ್ನ ತೀರಿಸಲು ಸಾಧ್ಯವೇ? ಸಾಧ್ಯವೇ ಇಲ್ಲ. ಹೀಗೆ ಹೀಗೆ ಶ್ರೇಷ್ಠ ಕಾರ್ಯಗಳು ಸಮಾಜದಲ್ಲಿ ಯಾವ ಋಣ ಸಂದಾಯವಿಲ್ಲದೆ ನಡೆಯುತ್ತಿರುವಾಗ ಮಾನವರಾದ ನಾವೆಲ್ಲ ಋಣದ ಬಗ್ಗೆ ಮಾತನಾಡುತ್ತಿರುವೆವು. ಋಣದ ಬಗ್ಗೆ. ಇನ್ನ ಈ ಸನ್ನಿವೇಶದಲ್ಲಿ ನನಗೊಂದು ಮಾತು ನೆನಪಿಗೆ ಬರುತ್ತಿದೆ ಸರಸ್ವತಿ. ವೇದಗಳಲ್ಲಿ ಹೇಳಿರುವಂತೆ ಪರೋಪಕಾರಂ ಇದಂ ಶರೀರಂ. ಈ ದೇಹ ಇರುವುದೇ ಇನ್ನೊಬ್ಬರ ಒಳಿತಿಗಾಗಿ. ಈ ಒಕ್ಕಲಿಗರಾದವರು 2 ಕೈಯಿಂದ ದುಡಿ 100 ಕೈಗಳಿಂದ ಹಂಚು ಎಂಬುದನ್ನು ನಾವು ಮರೆಯಬಾರದು ಸರಸ್ವತಿ, ಮರೆಯಬಾರದು. ಮಾವ, ನನ್ನ ಮಾತನಾಡಿದ ತಪ್ಪಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ, ನನ್ನ ಕ್ಷಮ.
ನಾಗರಾಜ್, ಬಾ, ಸರಿಯಾದ ಸಮಯಕ್ಕೆ ಬಂದೆ ನೋಡು. ಒಳ್ಳೆಯ ಸಮಯವೇ. ನಿಮ್ಮಿಬ್ಬರ ಕಣ್ಣುಗಳು ತೇವಗೊಂಡಂತೆ ಕಾಣುತ್ತವೆ. ಆದರೂ ಒಳ್ಳೆಯ ಸಮಯವೆಂದು ಸಮಾಧಾನದಿಂದ ಹೇಳುತ್ತಿರುವಿರಿ. ಬದುಕಿನಲ್ಲಿ ಮರೆಯಲಾಗದ ಸುಂದರವಾದ ಸಮಯವಿದು ಕಣೋ, ಸುಂದರವಾದ ಸಮಯವಿದು. ಈ ಸರಸ್ವತಿ ಈ ವರ್ಷ ತಾನು ಎದುರಿಸಿದ LLB ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದಾಳೆ. ಮಿಗಿಲಾಗಿ ಈ ಊರಿನಲ್ಲಿ ಲಾಯರ್ ಆಗಿ ಕೆಲಸ ಮಾಡುತ್ತೇನೆ, ರೈತ ಸೇವೆ ಮಾಡುತ್ತೇನೆ, ರೈತರಿಗೆ ನ್ಯಾಯ ಕೊಡಿಸಿಕೊಡುತ್ತೇನೆ ಎಂದು ಹೇಳ್ತಾ ಇದ್ದಾಳೆ. ಅಲ್ಲದೆ ಅದಕ್ಕಾಗಿ ನಮ್ಮೂರಲ್ಲಿ ಒಂದು ಕಚೇರಿಯನ್ನ ತೆಗೆದುಕೊಡಿ ಅಂತ ಹೇಳ್ತಾ ಇದ್ದಾಳೆ ಕಣೋ. ಸಮಾಜ ಸೇವೆ ಎಂಬ ನೊಗವನ್ನು ಹೊರುತ್ತೇನೆ ಎಂಬ ದೊಡ್ಡ ಮನಸ್ಸು ಎಲ್ಲರಿಗೂ ಇರುವುದಿಲ್ಲ ಅಣ್ಣ. ತಾವು ದೊಡ್ಡವರು, ಗುಣದಲ್ಲಿ ಆನಂದ ಕಾಣುವವರು ಇನ್ನಷ್ಟು ದೊಡ್ಡವರಾಗುತ್ತಾರೆ ಎನ್ನುವ ಮಾತಿಗೆ ನೀವೇ ಸಾಕ್ಷಿಯಣ್ಣ. ದೊಡ್ಡವನು ನಾನಲ್ಲ ನಾಗರಾಜ್, ನಾನಲ್ಲ. ಜಾತಿ ಜಾತಿ ಎಂದು ಬಡಿದಾಡುತ್ತಿರುವಾಗ ಈ ಜಡ ಸಮಾಜದಲ್ಲಿ ಜಾಗೃತಿಯನ್ನ ಅಲೆಯನ್ನ ಎತ್ತರಿಸಲು ಪ್ರಾರಂಭ ಮಾಡಿದರಲ್ಲ ಆ ಬಸವಣ್ಣ, ಅವರು ದೊಡ್ಡವರು. ಗುಲಾಮಗಿರಿಯಲ್ಲಿ ತೇಲಾಡುತ್ತಿದ್ದ ಈ ನನ್ನ ಭಾರತ ಮಾತೆಯನ್ನ ಸ್ವತಂತ್ರಗೊಳಿಸಲು ಚಿಕ್ಕ ವಯಸ್ಸಿನಲ್ಲೇ ಗಲ್ಲುಗಂಬಕ್ಕೇರಿದರಲ್ಲ ಆ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಅವರು ದೊಡ್ಡವರು. ಇಡೀ ಪ್ರಪಂಚದಲ್ಲಿ ಶ್ರೇಷ್ಠ ಸಂವಿಧಾನವನ್ನ ನೀಡಿದರಲ್ಲ ಜ್ಞಾನದ ಭಂಡಾರ ಅಂಬೇಡ್ಕರ್, ಅವರು ದೊಡ್ಡವರು. ಅನಾಥಾಲಯಗಳ ಆಧಾರ ಸ್ತಂಭ, ಕನ್ನಡದ ಕಣ್ಮಣಿ, ಕರ್ನಾಟಕದ ಶ್ರೇಷ್ಠ ಚಿತ್ರನಟ ಪುನೀತ್ ರಾಜ್ಕುಮಾರ್, ಅವರು ಶ್ರೇಷ್ಠರು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ಬಿಡಿ ಸುರಿಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವ DV ಗುಂಡಪ್ಪನವರ ಮಾತು ಅದೆಷ್ಟು ಸತ್ಯ ನಿಮ್ಮಿಬ್ಬರ ಈ ತ್ಯಾಗದ ಬದುಕಿಗೆ. ನೋಡು ನಾಗರಾಜ್, ಅಣ್ಣನ ಹೊಗಳಿಕೆಯಲ್ಲಿ ನೀನು ಕಾಲ ಕಳಿಬೇಡ. ಹೇಗೋ ಸರಸ್ವತಿ ಓದ್ ಮುಗ್ದಿದೆ, ಅವಳನ್ನ ಈ ಮನೆ ಸೊಸೆಯನ್ನಾಗಿ ಮಾಡ್ಕೋಬೇಕನ್ನೋದೇ ನಿಮ್ಮ ಅಣ್ಣನ ಬಯಕೆ. ಅದಕ್ಕೋಸ್ಕರ ನಿನ್ನ ಅಭಿಪ್ರಾಯ ಏನು? ಅಣ್ಣನ ಪಾದರಕ್ಷೆಗಳನ್ನು ಸಿಂಹಾಸನದ ಮೇಲಿರಿಸಿ ರಾಜ್ಯವಾಳಿದ ಆ ಭರತ, ಅಂತಹ ಯೋಗ ನನಗಿಲ್ಲ ನಿಜ. ಆದರೆ ಈ ನನ್ನ ಅಣ್ಣನ ಮಾತುಗಳನ್ನು ನಾನೆಂದಿಗೂ ಮೀರಲಾರೆ. ಅತ್ತಿಗೆ, ನಿಮ್ಮ ತೀರ್ಮಾನವೇ ನನ್ನ ಅಂತಿಮ ನಿರ್ಧಾರ. ಎಷ್ಟೇ ಆದ್ರೂ ನನ್ ಬೈದ್ನಲ್ಲ. ಹೌದು, ನಿಮ್ಮೆಲ್ಲರ ಪ್ರೀತಿಗೆ ಋಣವಾಗಿರುವೆ. ಈ ದೇಹ ಮಣ್ಣಾಗುವ ತನಕ ಒಂದು ದೀಪ ಸದಾ ಉರಿಯುತ್ತಿರಲು ಹೇಗೆ ಕಾಲ ಕಾಲಕ್ಕೆ ಎಣ್ಣೆ ಹಾಕಬಹುದು ಮುಖ್ಯವೋ, ಅದೇ ರೀತಿ ಈ ಧರ್ಮರಾಜನ ಸಂಸಾರ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲು ನೀವೆಲ್ಲ ತೋರುತ್ತಿರುವ ಪ್ರೀತಿಯೇ ಕಾರಣ. ಹೇ ದೇವ, ನನ್ನ ಕಣ್ಣು ಮುಚ್ಚುವವರೆಗೂ ಈ ನನ್ನ ಸಂಸಾರವನ್ನ ಸುಖ ಶಾಂತಿ ನೆಮ್ಮದಿಯನ್ನ ಕೊಟ್ಟು ಕಾಪಾಡು ತಂದೆ, ಕಾಪಾಡು. ಎಲ್ಲರನ್ನು ಕಾಪಾಡುವ ಪರಮಾತ್ಮ ನನ್ನ ಕೈ ಹಿಡಿದ ಈ ನನ್ನ ಆತ್ಮ. ಬಂದ ಸಂಸಾರ ಚುಕ್ಕಿ 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 ತಾರೆಗಳ ಕೋಣನೆ ಪ್ರೀತಿ ಹಕ್ಕಿ ಗೂಡಿನಲ್ಲಿ
ಪ್ರೀತಿನೇ ನಮ್ಮ ಆಸ್ತಿ, ಇದು ಕೋಟಿಗಿಂತ ಜಾಸ್ತಿ, ಮನಸ್ಸಲ್ಲಿದ್ರೆ ಆಗದು. ಮಾಧಲ್ಯ ಅನ್ನೋದೊಂದೇ ನಮಗಿಲ್ಲಿ ಹಿಂದೆ ಮುಂದೆ ಊರಿಗೆ ಗೊತ್ತು ಇದು. ವೇಷಕ್ಕೆ ಜಾಗ ಇಲ್ಲ, ಸ್ವಾರ್ಥಕ್ಕೆ ಲಾಭ ಇಲ್ಲ, ಸಹನೆಯ ಎದೆ ಕೂಡಿದು. ಮಮತೆಯ ಮಡಿಲೆ ನಮಗೆ, ಸಿಂಹಾಸನದಂತೆ ನಮಗೆ ಅನುರಾಗದಾಟವರಿದು. ಬಂಧವಿದೆ ಅನುಬಂಧವಿದೆ ನಮ್ಮ ನೆರಳಲ್ಲಿ, ಅಂದವಿದೆ ಆನಂದವಿದೆ ನಮ್ಮಿ ಕರುಳಲ್ಲಿ. ಸ್ವರ್ಗಕ್ಕೆ ನೀ ಹಾಕು ಲೋಕಕ್ಕೆ ತಿಳಿಯಬೇಕು ಈ ಪ್ರೇಮ ಸಂಬಂಧ. ಚುಕ್ಕಿ 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 ತಾರೆಗಳ ಕೂಟವೇ, ಪ್ರೀತಿ ಹಕ್ಕಿ ಜೋಡಿನಲ್ಲಿ ಕೈಕೊಟ್ಟಿನ ಊಟವೇ. ಹೊಲದಲ್ಲಿ ತುಂಬಾ ಕೆಲಸಗಳಿವೆ, ಹೋಗೋಣವೇ? ಆಯ್ತು ನಡೀರಿ ಸ್ವಾಮಿ. ನಾಗರಾಜ್, ಹೊರಡವೇ? ಸರಸ್ವತಿ, ಮೈದ ಹೊಲದಲ್ಲಿ ಬಾಳ ಕೆಲಸ ಇದೆಯಂತೆ. ಮಾಡ್ಕೊಂಡು ಬರ್ತೀವಿ. ಏನ್ ನೀನ್ ಮಾಡ್ಬೇಡ, ನಾವು ಹೋಗ್ತೀವಿ. ಹೋಗ್ತೀರಾ? ಹೋಗಿ ಬನ್ನಿ. ಆಯ್ತು, ಆಮೇಲೆ ನಾನು ಏನು ಮಾಡಿಲ್ಲ ಅನ್ಬೇಡ. ಸರಸ್ವತಿ, ಅಗೋ ನೋಡಲ್ಲಿ ಅಂಬಣ್ಣವನ್ನು ಪಡೆದು ಜಗಮಗಿಸುತ್ತಿದೆ ವಿರಹ ವೇದನೆಗೆ ಆಹ್ವಾನವಿತ್ತು. ನೀನೊಲಿದ ಈ ಸಮಯ ಚುಮ್ಮಿಸುತ್ತಿದೆ ನವ ಚೈತನ್ಯವನ್ನು ಈ ಎದೆಯಾಳದಲ್ಲಿ. ಅವಿನಾಭಾವ ಆನಂದ ಉನ್ನತಕ್ಕೇರಿಸುತ್ತಿದೆ ಅತಿ ಮಧುರ ರಸಾನುಭವ ನೀಡಿ. ಸರಸ್ವತಿ, ಈ ಎದೆ ಬಿರಿಯುವ ತಾಳಕ್ಕೆ ನಿನ್ನ ಸಮ್ಮತಿ ಇದೆ ಎಂದು ತಿಳಿಯಲ್ಲ? ಅಬ್ಬಬ್ಬ, ಅಂತೂ ಇಂತೂ ಇಂಜಿನಿಯರ್ ಓದೋರು ಕೂಡ ನಿಮ್ಮಂತೆ ಕವಿಗಳಾಗಬಹುದು ಅನ್ನೋದಕ್ಕೆ ಕಾರಣ ಈ ನಿಮ್ಮ ಕವಿತೆಯೇ ಇರಬೇಕು ಅಂತ ಕಾಣಿಸುತ್ತೆ ನೋಡಿ. ಆದಷ್ಟು ಬೇಗ ನನ್ನನ್ನ ಬಿಗಿದಪ್ಪು ಎಂದು ಈ ನಿಮ್ಮ ಬಾಹುಬಂಧನ ನನ್ನನ್ನ ಕೈ ಬೀಸಿ ಕರೆಯುತ್ತಿದೆ ಗೊತ್ತಾ? ಸರಸ್ವತಿ, ಈ ನನ್ನ ಮಾತುಗಳು ರಸಹೀನ ಕನವರಿಕೆಗಳಲ್ಲ, ಪ್ರೇಮ ಸಾಗರದಿಂದ ಹೆಕ್ಕಿ ತಂದ ಮುತ್ತು ರತ್ನಗಳು ಈ ನನ್ನ ಮಾತುಗಳು. ಹಾಗಾದ್ರೆ ಅದೇನಂತ ಹೇಳಿ. ಹಾಗಾದ್ರೆ ಸ್ವಾಗತ ಸುಸ್ವಾಗತ. ಮನಸ್ಸಲ್ಲಿ ಮನಸ್ಸು ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಳ ತೀರಾಯಿತು, ದೊಡ್ಡ ತಗೋ ಮಾತಾಯಿತು, ಮುತ್ತಾಯಿತು ಮುತ್ತಾಯಿತು, ಮೈಯಲ್ಲಿ ಎಳುತ್ತಿದೆ ಮೋಹನ ಹೂಗಳು. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ಕಂಡಿರಾಯಿತು, ಕೊಟ್ಟು ತಗೋ ಮಾತಾಯಿತು, ಮುತ್ತಾಯಿತು ಮತ್ತಾಯಿತು, ಮೈಯಲ್ಲಿ ಎಳುತ್ತಿದೆ ಮಮತನ ಹೂಗಳು. ದಿನ ರಾತ್ರಿ ಕಾಡಿದ
ಕುಡಿ ಮೀಸೆ ಕೂಗಿದ ಚೆಲುವೆ ಚೆಲುವೆ ನೀನೇನ ಕಣ್ಣಿಗಿರುವ ಕಪ್ಪು ಕಾಡಿಗೆ ಮೂಗಿಗಿರುವ ಕೆಂಪು ಮೂಗುತಿ ನಡೆಸಿದ ಹುಡುಕಾಟ ನಿನಗೆ ಗೊತ್ತಾಯಿತ ಆಡೋ ಮನಸ್ಸು ಚಿತ್ತಭಂಗ ಮಾಡೋ ಕನಸು ನಡೆಸಿದ ಪರದಾಟ ನಿನಗೆ ಮಹಾರಾಜ ನನ್ನ ಜೊತೆಗಾರ ಮಾರಾಣಿ ನನ್ನ ಜೊತೆಗಾತಿ ಸುಗ್ಗಿ ಕಾಲದಂತೆ ಸುಗ್ಗಿ ಹಾಡಿನಂತೆ ನೀ ಬಂದೆ ನೀ ಬಂದೆ ನನ್ನ ಬಾಳಿಗೆ. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಬಿಟ್ಟ ಬಿಟ್ಟ ಎಳ್ಳು ಬೆಲ್ಲ ಹಾಕಿರಾಯಿತು ಕೊಟ್ಟದ್ದು ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಕೈಯಲ್ಲಿ ರೇಗಿದ ಮನದ ಕಂಗುಗಳು. ಚಿತ್ತಾರ ಹಾಕುತ್ತ ರಂಗೋಲಿ ಹಾಕಿದೆ ಪ್ರೀತಿಯ ಸುಗ್ಗಿಯ ಕಣದಲ್ಲಿ ಸುವಾಲಿ ಹಾಡುತ್ತ ಕೋಲಾಟ ಸಾಗಿದೆ ಪ್ರೀತಿಯ ರಾಶಿ ಎದುರಲ್ಲಿ ಪುಟ್ಟ ಬಾಯಿ ಒಂದು ಕುಂಚದ ತಿದ್ದಿ ತೀಳು ಚಿತ್ರದ ಸೊಗಸಿಗೆ ಮನಸೋತ ಮರುಳು ಗಾಳಿಗೆಷ್ಟು ಜಾಗವಿಲ್ಲದೆ ತಪ್ಪಿಕೊಳ್ಳೋ ಹಳ್ಳಿ ಗಂಡಿಗೆ ಗಡುಸಿದ ಜನಗಾಗೆ ಮರುಳ ಮಾರಾಣಿ ನನ್ನ ಜೊತೆಗಾತಿ ನನ್ನ ಜೊತೆಗಾರ ಸುಗ್ಗಿ ಕಾಲದಂತೆ ಸುಗ್ಗಿ ಹಾಡಿನಂತೆ ನೀ ಬಂದೆ ನೀ ಬಂದೆ ನನ್ನ ಬಾಡಿಗೆ ಸಂಕ್ರಾಂತಿ ಮನಸ್ಸಲ್ಲಿ ಮನಸ್ಸು ಮೋಸ, ಮಹಾ ಮೋಸ. ಪೊಲೀಸ್ ವೇಷದಲ್ಲಿ ಬಂದು ನನ್ನನ್ನ ಎದುರಿಸಿದ ಬಸವ, ನಿನಗಿನ್ನು ಉಳಿಗಾಲ ಇಲ್ಲ. 5 ವರ್ಷದಿಂದ ಸಂಬಳವೆಲ್ಲೇ ದುಡಿತಿರುವೆ ಆ ನಾಜು ಕೈಯನ್ನು ಆಸ್ಪತ್ರೆಯನ್ನು ದನದ ಕೊಟ್ಟಿಗೆಯಲ್ಲಿ. ಆದರೆ ಮರ್ಯಾದೆ ಕೊಡಬಲ್ಲ, ಮರ್ಯಾದೆ ಕೊಡ್ಲಿದ್ರೂ ಪರವಾಗಿಲ್ಲ. ಆದರೆ ಆ ನಿಂಗಿ ಜಾರುತ್ತಿರುವಳು ಈ ಸಿದ್ಲಿಂಗನ ಕೈಯಿಂದ. ನಿಂಗಿ, ನಿನ್ನ ನಾನು ಕೈ ಹಿಡ್ಲಿದ್ರ ನನ್ನ ಹೆಸರು ಸಿದ್ಲಿಂಗನ ಅಲ್ಲ. ಹೌದು ಹುಲಿ ಅಲ್ಲಪ್ಪ. ಈ ಸಲ ಕಪ್ಪ ಪಕ್ಕ ಕಮಲಿ ನಾಳೆ ಏನಾಗೋದಪ್ಪ ನಾನ್ ನೋಡ್ಲಿಡ್ಲಿದ್ರು ನಡಿತೈತಿ ಅಲ್ಲ. ಎಣ್ಣ ನೀನೇ ನೋಡ್ ನಡಿವಲ್ಲೇ. ಇನ್ನ 6 ಚಾನ್ಸ್ ನಾನ್ ಬಿಡ್ತೀನಿ. ನಿನ್ನ ನೋಡ್ದೆ ಅಷ್ಟೇ. ಅಲ್ಲ ಲಿಂಗಪ್ಪ, ಸಿದ್ಲಿಂಗಪ್ಪ, ಈಗ ಸಿಕ್ಸಿದ್ದವ್ರಿಗೆ ಹೆಣ್ಮಕ್ಳಿಗೆ ಎಲ್ ಬೇಕಲ್ಲಿ ಹೆಂಗ್ ಬೇಕಲ್ಲಿ ಮುದ್ದಕ್ ಬರ್ತದಲ್ಲ. ನಿಂದ ಯಾವ ಗಂಡಸ್ಥಾನ ಅಂದ್ರೆ ನನ್ನ ಗಂಡಸ್ಥಾನ ಪರಿಚಯ ಮಾಡಕ್ಕೋಸ್ಕರ ಇನ್ನೆಮ್ಮೆಟ್ಟ ಮತ್ತೆ ಬಿಡ್ತೀವಿ.
ಶರೀಶ್ ಬೆರಿಸಿ ಬೇರ್ದವ ಏನಿದ್ರು ನಮ್ಮ ಹತ್ರ ಇಟ್ಕೋಬೇಡ ಅಲ್ಲ ಬೇಡ ಆ, ಬ್ಯಾ- ಅಷ್ಟೇ, ಹಾ ಎಲ್ಲೇ ಮಹಾಪ್ರಭು ನಿಮಗ ಬೇರೆ ಇಲ್ಲ ಸ್ವಲ್ಪ ಸುಮ್ಮನೆ ಅಲ್ಲ ಏನಂದಿ ಹಾಯಕತ್ತಿ ನೀನು ಬೇಡಪ್ಪ ಬೇಡ ನೀನು ಹಾಯೋದು ಬೇಡ ನಾವು ಹಾಯಿಸ್ಕೊಳ್ಳೋದು ಬೇಡ ಅಂತ ಮತ್ತ ನೋಡೋ ಹಿಂಗ ಮಾತಿ 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 ಕೊಡ್ತಾ ಇದ್ರ ನಾವು ಮಾತ್ರ ಸುಮ್ಮನೆ ಇರೋದಿಲ್ಲ ನಮ್ಮಪ್ಪನಿಗೆ ಹೇಳಿ ನಿನ್ನ ಕೆಲಸ ಕಳೆದು ಬಿಡ್ತೀನಿ ಮತ್ತು ಹುಷಾರು ರಾಜೋಗ ಐತಿ ಅಂತೀಯ ರಾಜೋಗ ಐತಿ ಅಂತ ಕೈಯಾಗ ನೋಡ್ರಿ ಒಂದು ಗೆರೆ ಕಾಣಬಾರ್ದು ಕಳಿತೀಯ ಹಾ ಏ ಅಲ್ಲ ಕರಿ ಅಲ್ಲಿ ನಮ್ಮಪ್ಪನ ಕರಿಯನ ಬೇಡ ನೋಡು ಹೇಳ್ತಾ ನೋಡು ಕರಿ ನಿಮ್ಮ ಅಪ್ಪನ್ನ ಹೇಳ್ತಾ ನೋಡು ಕರಿ ಅಲ್ಲಿ ಏನ್ ಮಾಡ್ತಾ ನಾನು ನೋಡೇ ಬಿಡಲ್ಲ ಕರಿ ಯಪ್ಪ ಏ ಯಪ್ಪ ಅಲ್ಲ ನೀವ ನಮ್ಮಪ್ಪ ಯಪ್ಪ ಬಂದೇ ಬಿಟ್ಟೆ ಮಗಳ ಏನಾತವ ಈ ಹತ್ತೂರ್ನಲ್ಲಿ ನರ ವೈದ್ಯ ನಾಜು ಕೈಯನ ಮಗಳಂದ್ರ ಸ್ವಂತ ಹತ್ತೂರಲ್ಲಿ ಯಾವ ಗಣಸರು ಕೆಮ್ಮಂಗಿಲ್ಲ ಅದ್ರಲ್ಲಿ ಯಾಕೆ ಮಗಳ ಹಂಗೆ ಕೇಕೆ ಹೊಡಿತಾ ಇದೀಯ ಇವನಪ್ಪ ದೊಡ್ಡ ಬಾಳೆಗಾರ ಇವ್ರು ಬಂದ ಅನ್ಕೂಡ್ಲೆ ನಾವು ಎದ್ಕೊಂಡು ಈ ಮೂಲೆ ನಾಯಿ ಸೇರ್ಕೊಂಡಾಗ ಮೂಲೆ ಸೇರ್ಕೋಬೇಕು ಸಾಕ್ರೆ ಲೇ ಸಿದ್ದಿಂಗ ಮತ್ತ್ಯಾಕ ಹಳೆ ವರ್ಷ ತೆಗ್ದಿರಲೇ ಏನಾದ್ರೂ ಹಿಂದೆ ಎಲ್ ಬಂದವೇನ ಕರ್ಲೇನ ಇನ್ಸ್ಪೆಕ್ಟರ್ ಸಾಂಗ್ಲೇನನ್ನ ಕರಿಯೋ ಕರಿ ಬಾಡಿಗೆ ಡ್ರೆಸ್ ಹಾಕ್ಯಂಬಂದ ಅವನು ನನಗೆ ಸಾಂಗ್ಲಾನ ಅಂದ್ರೆ ನಾನು ನಂಬಲೇನ ನಿನಗೆ ಅಲ್ಲ ಅವ ಡೂಪ್ಲಿಕೇಟ್ ಸಾಂಗ್ಲಿ ಅಲ್ಲ ಅನ್ನೋದು ನಿನಗೆ ಹೆಂಗ್ ಗೊತ್ತಾಗ್ತು ಅಂತೀನಿ ಗೊತ್ತಾಗ್ದಿರ್ತೇನೆ ನಿಂಗೆ ಗೊತ್ತಾಗ್ದಿರ್ತಾರೆ ನೀವು ರಂಗೋಲೆ ತಳ ನುಗ್ಗಿದ್ರೆ ನೀವು ಚಾಪೆ ತಳ ನುಗ್ಗಿದ್ರೆ ನಾವು ರಂಗೋಲೆ ತಳ ನುಗ್ಗಾರ ಗೊತ್ತೇನೆ ನಾನು ಯಾಕೆ ಮಗ ಉಲ್ಟ ಹೇಳ್ತದಲ್ಲ ಅನ್ಕೊಂಡಿದ್ದೆ ಅವಾಗ ಗೊತ್ತಾಗ್ತು ಅದೇ ಹಿಂಗೆ ಅನ್ನೋದು ಬಿಟ್ಟು ಯಾವಾಗ ಕಮಲಿ ಅಂದೋ ಪಾಪ ಇದೆಲ್ಲೋ ಮಿಸ್ಟೇಕ್ ಮಾಡಿಕೊಂಡೆ ಏ ಸಿದ್ದಿಂಗ ನಿನಗಿಂತ ನನ್ನ ವಯಸ್ಸಾಗ ಒಂದ್ ಸ್ವಲ್ಪ ದೊಡ್ಡ ನದಿನಪ್ಪ ಒಂಚೂರು ಮರ್ಯಾದೆ ಕೊಟ್ಟು ಮಾತಾಡ್ಸು ಮರ್ಯಾದೆ ನಿನಗೆ ಮರ್ಯಾದೆ ಅಲ್ಲ ನೀನ್ ಯಾವ ವಿಷಯದಾಗ ಮರ್ಯಾದೆ ಕೊಡಕೋ ನಿನಗೆ ಅಲ್ಲ ಆಯುರ್ವೇದಿಕ್ ಡಾಕ್ಟ್ರು ಅಂತ ಒಂದು ಗುಳಿಗೆ ಹೆಸರದ ಗೊತ್ತಾ ಏನಾರ ಇರೋದು ಟಾಣಿಕ್ ಹೆಸರದ ಗೊತ್ತಾ ಈಗೇನ ನರ್ಕೇನ ಕೊಡ್ತಾರ ಹೇಳ ಒಂದು ಓಟಿ ಒಂದು ಓಸಿಯನ್ನ ಓಟಿ ವಶಿ ಅಲ್ಲ ಓಟಿ ವಸರ ಬಾಳ ಅದಾರ ಹಂಗಾಗಿ ಅಂತ ಪದ ಬಳಸಬಾರ್ದಿಲ್ಲ ಅಲ್ಲ ಏನಂದಿ ಮೂಳ ನಮ್ಮಪ್ಪಗ ನರ ಇಲ್ಲ ಅಂದೆ ಅಲ್ಲ ನಿಮ್ಮವನು ಪಿಂಡ್ರಿಕೆ ನಿನಗೆ ಈಟರ ಬುದ್ಧಿಗೆ ಕೇಳ್ತಿಲ್ಲ ಅಂತೀನಿ ನಮ್ಮಪ್ಪಗ ನರ ಇರಲಿಲ್ಲ ಅಂದೆ ನಾ ಹೆಂಗ್ ಹುಟ್ಟುತ್ತಿದ್ದ ನೋಡೆ ಒಂದೊಂದ್ ಟೈಮು ಪ್ರಿಂಟು ಮಿಸ್ಟೇಕ್ ಆಗಿರ್ತಾವ ತಿಳ್ಕ ಪ್ರಿಂಟು ಫಿಗರ್ ನೋಡಿದ್ ಗೊತ್ತಾಗಲ್ವಾ ಸೇಮ್ ತಂದೆ ಹಂಗ ಮಗಳ ಬಾಳ ಗಟ್ಟಿ ಕಲರ್ ಚೇಂಜ್ ಅಲ್ವಾ ಅದಕ್ಕೆ ಬಣ್ಣ ಬಡ್ಕೊಂಡ್ ಬಂದಿರೋದಿಲ್ಲ ನಮ್ಮವ್ವ ಎಲ್ಲ ಹೇಳ ನಿಮ್ಮ ಮಗು ಗೊಟ್ಟಕ್ಕಂದ ಮೇಲೆ ಅವ್ನ ಏನನ್ನ ಮಾಡ್ಕೊಂಡು ಈಗ ಅದನ್ನ ಆಟ ಆಡಕ್ ಹಚ್ಚಿರದವ ಅದೇ ಒಂದು ವಿಷಯದಾಗ ದೊಡ್ಡವನಾದಿ ನೋಡಪ್ಪ ನೀನು ಅದು ಯಾವಾಗಲೇ ಸಿದ್ಲಿಂಗ ಅದೇ ಆ ನರ್ಸ್ ಕಮಲಿ ವಿಷಯದಾಗ ಏನ್ ಡ್ಯಾನ್ಸು ಏನ್ ಹಾಡು ಏನ್ ಪಿಕ್ಲಾಟ ಏನ್ ಚಿಕ್ಕಾಟ ಬಾಬಾ ಯಾಕೆ 60 ವರ್ಷ ಮುದುಕ ಅನ್ನಂಗಲ್ ನೋಡಿನ ಅರೆ ಅದ 2020 ಮ್ಯಾಚ್ ಶುರು ಮಾಡಿ ನೋಡೋ ಇವಾರೆ ಬರೀ ಬೌಂಡ್ರಿ ಶಿಕ್ಷೆ ಮಾರ್ಗೇಡಿ ನತ್ತಗ್ ಮಾತಾಡ್ಲಿ ಬೆಳದ್ ನಿಂತ ಮಗಳ ಮಂದಿ ಬಾಯಿಗೆ ಬಂದ ಬೊಗಳ್ಬೇಡಲೇ ಅವಿವೇಕಿ ನಿನ್ನ ಮಾನ ಮರ್ಯಾದೆ ಉಳಿಬೇಕಲ್ಲ ಇಲ್ಲಡ ಇಲ್ಲಿಂದ ಕಾಲ್ ಕೇಳಿದ್ರೆ ಇಲ್ಲಿದ್ರೆ ಗೊತ್ತಾಯ್ತಲ್ಲ ಗೊತ್ತಾದ ಕಮಲಿ ಕ್ಯಾಮ್ರಾ ಕಳ್ಳಾಟ ಇವೆಲ್ಲ ಬೇಕಾ ಇಲ್ಲಿದ್ದ ಕಾಲ್ ಕೇಳ ಒಂದ್ ಸಣ್ಣ ವಿಚಾರ ಇಟ್ಕೊಂಡು ಏನ್ ಆಟ ಆಡಕತ್ತೇನ್ರಿ ಗೊತ್ತಾತಲ್ಲ ಸಿದ್ದಿಂಗ ಗೊತ್ತಾತ ಹೋಗ್ತೀನಪ್ಪ ಮಗಳ ಒಂದ್ 2 ಬಜಾರ್ದ ಹೋಗಿ ಗುಳಿಗೆ ತಗೊಂಬರ್ತಾನೆ ನೀನ್ ನಿಧಾನಕ್ ಮನೆ ಕಡೆ ಬಾರಮ್ಮ ಹಂಗೆ ಬುಲ್ಬುಲ್ ಮಾತಾಡಕ್ಕಿಲ್ವಾ
ಯಾವ ಊರ್ ರಾಜನು ಮರಯ್ಯ ನಮ್ಮ ಅಪ್ಪನ ಆಸ್ಪತ್ರೆ ಬಳಿತಾ ಬಿದ್ರ ಕೊತ್ತಂಬರಿ ಬೀಚ. ಅಲ್ಲ ನಿಂಗಿ ಯಾರ ಅಲ್ಲ ರಾಜೋಗ ಐತಿ ಅಂತೀಯ, ಕೈಯಾಗ ನೋಡ್ರಿ ಒಂದ್ ಗೆರೆನೂ ಕಾಣುವಂಗಿಲ್ಲ. ರಾಜವಾಗ ಕೈ ಗೆರೆ ತಗೊಂಡು ಏನ್ ಮಾಡ್ತಿದ್ದಿ? ಅದು ತಿಕ್ ತಿಕ್ಕಿ ತಿಕ್ ತಿಕ್ಕಿ ತಿಕ್ ತಿಕ್ಕಿ ಜಾಸ್ತಿ ತಿಕ್ಕಬಾರ್ದು, ತಿಕ್ಕಿದ ಸಮಸ್ಯೆ ಗೊತ್ತಾತ? ಜಾಸ್ತಿ ತಿಕ್ಕಬಾರ್ದು. ಅಲ್ಲಲ್ಲ, ಗಿಣಿಯಂತ ಇರೋ ಈ ನಿಂಗಿನ ಗಿಡಗನಂತ ಇರೋ ಈ ಕೊಡಕ ನಮ್ಮ ಅಪ್ಪನ ಕೊಡಂಗೆ ಅಂತ ಮಾಡಿದ್ದೇನೆ. ನೋಡು ನಿಂಗೆ ನಿಮ್ಮ ಅಪ್ಪನಿಗೆ ಹಿಂಗೆ ತಿನ್ಸಿ ನಿನ್ನ ಹೆಂಗ್ ಹೊಡ್ಕಂತ ನನಗೆ ಗೊತ್ತಾಯ್ತಲೇ, ಗೊತ್ತಾಯ್ತು ಈ ಸಿದ್ಲಿಂಗ. ನಾನು ಹೊಡ್ಕೊಳಕಿನ ಮುಂಚೆ ಹಿಡ್ಕೋ ಹಿಡ್ಕೋ ಹಿಡ್ಕ ನಿಂತಾಗ ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ ಕೇಳ. ನನ್ನ ಹೊಡ್ಕೊಂಡು ಹೋಗೋ ಮುಂಚೆ ತಲೆ ಕೂದಲು ಬೆಳೆಸ್ಕೊಂಬ. ಯಾರ ನಿಮ್ಮಂತರು ಕರ್ಕೊಂಡೋಗೆ ನನ್ನ ತಲೆಗಳು ಕೂದ್ಲಗವಲೇ, ಗೊತ್ತಾಯ್ತಾ? ಒಂದಲ್ಲ ಒಂದು ಕೇಳು, ನಾನು ಡೈಲಾಗ್ ಹೇಳ್ತೀನಿ. ನನ್ ಗಾಡಿಯಿಂದ ಬಳಸಿದ್ದೆ 5 ಫೀಲಿಂಗ್ಸ್ ಬಟ್ ಐ ಆಮ್ ಹ್ಯಾಪಿ ಅಂತ. ಅಂತ ಮನುಷ್ಯ ನಾನು, ನನ್ನ ಹತ್ರ ನಿಂದು ಬೇಡ. ಎಂತ ಫೀಲಿಂಗ್ಸ್? 5 ಫೀಲಿಂಗ್ಸ್. ವಾಗ ನಿನ್ನ ಫೀಲಿಂಗ್ಸ್ ನಿನ್ನ ಹತ್ರ ಇಡ್ಲಿ. ಓಯ್ ನಿನ್ನ ಮಾವ ಬಂದೇನಾ, ಏನ ಬೇಡತಿ ಬೇಡ ಹುಡುಗಿ, ಕೊಡಸಕ್ಕೆ ಬಂದೇನಾ ರಘುಮವ. ಏನ ಬೇಡತಿ ಬೇಡ ಹುಡುಗಿ, ಕೊಡಸಕ್ಕೆ ಬಂದೇನಾ. ಸೊಟ್ಟಗಳು ತಾರ ಚೈನಾ ತಂದಿನಿ ಬಾರ, ನಿನ್ನ ಸೊಟ್ಟಗಳು ತಾರ. ಕೊಡಿಸಿಕೊಡುತ್ತೇನಾ ನಿನ್ನ ದೊಣ್ಣೆ ಮುಗುತ್ತಾರ. ಮತ್ತೆ ಹಂಗ ನೋಡ್ತಾ ಹೋಗ್ತಿ. ಎಷ್ಟು ಇರ್ಬೋದು ಇದಕ್ಕೆ ಅಂತೀನಿ. ಮತ್ತೆ ಅಲ್ಲ ನಮ್ಮ ಅಪ್ಪ ನೋಡಿದ್ರೆ ಹಂಗ ಮಾಡ್ತಾನೆ, ಇದು ನೋಡಿದ್ರೆ ಹಿಂಗ ಮಾಡ್ತೈತಿ.
ನೀನೇನ್ ಮಾಡ್ತೀನಿ ಮಮ್ಮ ಯಾಮಮ್ಮ ಪಕ್ಕ ಮಾಮ ಏನ ಪಕ್ಕ ಮಾಮ ಅಲ್ಲ ನನಗ ನೋಡಿದ್ರೆ ಇವನ್ ಮೇಲೆ ಪ್ರೀತಿನ ಇಲ್ಲ ಆದ್ರೂ ಒತ್ತಾಯ ಮಾಡಿ ಪ್ರೀತಿ ಮಾಡು ಅನ್ನೋದೈತಿ ನನ್ನ ಮನಸ್ಸು ನೋಡಿದ್ರೆ ನನ್ನ ಬಸ್ ಮಾವನ್ ಮೇಲ ಐತಿ ನಮ್ಮಪ್ಪ ನೋಡಿದ್ರೆ ಏನಾಯ್ತು ಏನಿಲ್ಲ ಅನ್ನೋದ ಹೇಳವಲ್ಲ ಇದಕ್ಕೆಲ್ಲ ದಾರಿ ನಮ್ಮ ಬಸ್ ಮಾಮನ ಸರಿ ಅಂತೀನಿ ಬಸ್ ಮಾಮ ನಮ್ಮ ಮಾಮಿನ ಬಂದೇನ್ರಿ ಸುಧಾಮನ ಮನೆಗೆ ಶ್ರೀಕೃಷ್ಣ ಬಂದಂತಾಯಿತು ಈ ನಿನ್ನ ಆಗಮನ. ಶಂಕರ್, ನೀವಂದುಕೊಂಡಂತೆ ಮಹಾಭಾರತದ ಶ್ರೀಕೃಷ್ಣನು ನಾನಲ್ಲ. ಮಹಾಭಾರತದ ಸೂತ್ರ ಹಿಡಿಯುವಷ್ಟು ಬಲವೂ ಇಲ್ಲ, ಬುದ್ಧಿಯೂ ಇಲ್ಲ. ವಿಕ್ರಮ್, ಸೂತ್ರಧಾರಿಯ ಪಾತ್ರವನ್ನು ಸರಿದೋಗಿಸಲು ಜಗಜ್ಜಟ್ಟಿಯ ಬಲ ಬೇಕಿಲ್ಲ. ಮುಂದಾಲೋಚನೆಯ ಮಂತ್ರ ವಿರೋಧಿಗಳಿಗೆ ವಿವಿಧ ರೂಪದಿ ವಿಷ ಉಣಿಸುವ ಸನ್ನಿವೇಶ ಬಂದಾಗ ತಂತ್ರಕ್ಕೆ ಪ್ರತಿತಂತ್ರ ಪ್ರಯೋಗಿಸಿ ಫಲ ಪಡೆಯಬೇಕು. ಜೀವನವೆಂಬ ಪಗಡೆ ಆಟದಲ್ಲಿ ವಿಕ್ರಮ್, ಬಂದ ಅವಕಾಶಗಳನ್ನ ಬಿಗಿದಪ್ಪಬೇಕು, ಕೈ ಜಾರುವ ಅವಕಾಶಗಳನ್ನ ಕಬಳಿಸಬೇಕು. ಹೌದು, ತಾವು ನನ್ನನ್ನು ಕರೆಸಿದ ಕಾರಣ? ಸುತ್ತಿ ಬಳಸಿ ಮಾತನಾಡುವುದಕ್ಕೆ ಸಂದರ್ಭೋಚಿತವಲ್ಲ ಈ ಸಮಯ. ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ವಿಕ್ರಮ್, ನಿನಗೀಗ 48 ವರ್ಷ ವಯಸ್ಸು. ಈ 48 ವರ್ಷಗಳಲ್ಲಿ ನೀನು ಗಳಿಸಿದ ಹಣ ಎಷ್ಟು, ಆಸ್ತಿ ಎಷ್ಟು, ಆಭರಣ ಎಷ್ಟು? ಹೊತ್ತಿನ ತುತ್ತಿಗೂ ಪರದಾಡುತ್ತಿರುವ ವಿಷಯ ನಮಗೆ ತಿಳಿಯದ ವಿಷಯವೇನಲ್ಲ. ಬಡತನ ಬೇತಾಳದಂತೆ ಕಾಡುತ್ತಿರುವಾಗ ಮತ್ತೆಲ್ಲಿಯ ಆಭರಣ ಆಸ್ತಿ? ಆದರೂ ಈ ಊರು, ಈ ಜನ, ಸಮಾಜ ಕೊಡುತ್ತಿರುವ ಗೌರವ, ರೈತರ ಜೀವನ ನೋಡುತ್ತಿದ್ದರೆ ಸಾರ್ಥಕವೆನಿಸುತ್ತದೆ ಈ 48 ವರ್ಷದ ಬದುಕು. ವಿಕ್ರಮ್, ಒಟ್ಟಿಗೆ ಇಟ್ಟಿಲ್ಲದಿದ್ದರು ಜುಟ್ಟಿಗೆ ಮಲ್ಲಿಗೆಯನ್ನು ಕಟ್ಟಿಕೊಂಡು ಸಂಭ್ರಮಿಸುವ ಬದುಕು ಒಂದು ಬದುಕೆ ವಿಕ್ರಮ್. ಅಂದರೆ ಕ್ರಾಂತಿ ಎಂದು ತಿರುಗುವ ಬದಲು ಬದುಕು ಕಟ್ಟಿಕೊಂಡು ಬಂಗಾರದಂತೆ ಬಾಳಬೇಕು ನೀನು. ವಿಕ್ರಮ್, ಬೆಳೆದು ನಿಂತ ಮಗಳಿಗೆ ಮದುವೆ ಮಾಡಲಾಗುತ್ತಿಲ್ಲ ನಿನ್ನಿಂದ. ಇತ್ತೊಬ್ಬ ಮಗನನ್ನ ಕೂಲಿ ಕೆಲಸಕ್ಕೆ ಕಳಿಸಿ ವಿದ್ಯಾಭ್ಯಾಸ ಮಾಡದೆ ಕೂಲಿ ಕೆಲಸಕ್ಕೆ ಕಳಿಸಿದೆ ಇನ್ನ ತಿಕ್ಕಲುತನ ಹೋರಾಟದಿಂದ. ಇಟ್ಟಿದ್ದರೆ ಬಟ್ಟೆ ಇಲ್ಲ, ಬಟ್ಟೆ ಇದ್ದರೆ ಇಟ್ಟಿಲ್ಲ. ಹೀಗಿರುವಾಗ ಇನ್ನೊಬ್ಬರನ್ನು ಉದ್ಧಾರ ಮಾಡುತ್ತೇನೆ ಎನ್ನುವ ನಿನ್ನ ಪ್ರಾಂತಿಯನ್ನ ಬಿಟ್ಟು ಬದಲಾಯಿಸಿಕೋ ನಿನ್ನ ಬಾಳ ಬುನದೇನು ವಿಕ್ರಮ್. ಅಂದರೆ ನಿಮ್ಮ ಮಾತಿನ ಅರ್ಥ? ಸ್ವಯಂ ಕೃತ ಅಪರಾಧಗಳು ಗಟ್ಟಿತನದಿ ಕಟ್ಟಿಕೊಡಲಾರವು ಬಾಳ ಬುನಾದಿಯನ್ನು. ಹಣ, ಅಧಿಕಾರ, ಅಂತದ್ದು ಎಂಬ ರೋಗ ನಿರೋಧಕ ಶಕ್ತಿ ಕೈಯಲ್ಲಿ ಇಲ್ಲದಿದ್ದರೆ ಬಡತನ ಎಂಬ ರೋಗ ಮರೆಯಾಗದು, ಸಾಯುವ ತನಕ ವಿಕ್ರಮ್. ಹಾಗಾದರೆ ಈಗ ನಾನೇನು ಮಾಡಬೇಕು? ವಿಕ್ರಮ್, ನಿನ್ನ ಮಕ್ಕಳ ಭವಿಷ್ಯ ಬಂಗಾರದ ಪುಟಗಳಿಂದ ಕಂಗೊಳಿಸಬೇಕಾದರೆ ಇಗೋ ಈ ಸೂಟ್ ಕೇಸ್ನಲ್ಲಿ 50 ಲಕ್ಷ ರೂಪಾಯಿಗಳಿವೆ. 30 ಎಕರೆಯ ಜಮೀನಿನ ಕಾಗದ ಪತ್ರಗಳು ಇವೆ. ವಿಕ್ರಮ್, ಕೊಟ್ಟು ಕೆಟ್ಟವನು ಕರ್ಣ, ಕೊಡದೆ ಕೆಟ್ಟವನು
ದುರ್ಯೋಧನ. ಹುಟ್ಟಿ ಕೆಟ್ಟವನು ಇಂದ್ರ, ಹುಟ್ಟದೇ ಕೆಟ್ಟವನು ರಾವಣ. ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳದೇ ಕೆಟ್ಟವನು ರಾವಣ. ಈಗ ಕಾಲ ಕಾಲಕ್ಕೆ ಇಂಥ ಮಹನೀಯರೇ ಕೆಟ್ಟಿರುವಾಗ ನೀನ್ಯಾವ ಲೆಕ್ಕ ವಿಕ್ರಮ್? ವಿಕ್ರಮ್, ಹೆಂಡತಿ ಮಕ್ಕಳ ಒಂದು ಬಾರಿ ನೆನೆಸಿಕೋ. ಅವರಾದರೂ ಸುಖವಾಗಿರಲೆಂದು ಬಯಸು. ವಿಕ್ರಮ್, ನೆನೆಸಿಕೋ ನಿನ್ನ ಹೆಂಡತಿ ಮಕ್ಕಳನ್ನು. ಅವರಾದರೂ ಸುಖವಾಗಿ ಸಂತೋಷವಾಗಿರಲೆಂದು ಬಯಸು ವಿಕ್ರಮ್, ಬಯಸು. ಹೌದು, ಇಷ್ಟು ದಿನದ ನನ್ನ ಹೋರಾಟದ ಬದುಕು ನನಗೆ ಕೊಟ್ಟಿದ್ದೇನು? ಬಡತನ, ಬರೀ ಬಡತನ. ಹಾರ ತುರಾಯಿಗಳು ಹೆಗಲಿಗೇರಿದವು, ಸಭೆ ಸನ್ಮಾನಗಳು ಸಾಲು ಸಾಲಾಗಿ ಬಂದವು. ನಿಜ, ಆದರೆ ಹಸಿದ ಹೊಟ್ಟೆ, ಮಕ್ಕಳ ಭವಿಷ್ಯ ಯಾವುದು ಸರಿ ಹೋಗಲಿಲ್ಲ. ಬದುಕು ಸರಿದೂಗಲೇ ಇಲ್ಲ. ಈಗ ನಾನೇನು ಮಾಡುವುದು? ಈ ಬಂದಿತನದ ಹಿರಿತಕ್ಕೆ ಹೂವಲಗೊಳ್ಳುತ್ತಿದೆ ಈ ವಿಚಾರವಂತನಾದ ವಿಕ್ರಮನ ಮನಸ್ಸು. ಗಹನ ವೇದನೆಯಲ್ಲಿ ಮನದ ಯಾತನೆಗಳು ಮಿಡುಕುತ್ತಿವೆ ಮಹಾವಿಪ್ಲವದಲ್ಲಿ. ಕೈ ಬೀಸಿ ಕರೆಯುತ್ತಿವೆ ನಾಳಿನ ಕನಸುಗಳು, ವೈಭವದ ಬಾಳ ಮೆರವಣಿಗೆಗೆ ಬಾ ಎಂದು. ಹೌದಲ್ಲವೇ? ಇನ್ನು ಮುಂದೆ ಮಣ್ಣಾಗಿದರಲ್ಲಿ ನನ್ನ ಹೋರಾಟದ ಬದುಕು. ಸ್ವಾರ್ಥವೆಂಬ ಸೈತಾನನ ಸೆಳೆತ ಸಕಲ ಜೀವಿಗಳಲ್ಲಿ ಜನಿಸಿರುವಾಗ ಇನ್ನು ನಾನು ಕಾಲಾಯ ತಸ್ಮಯೇ ನಮಃ, ಕಾಲಾಯ ತಸ್ಮಯೇ ನಮಃ. ಸರಿ ಶಂಕರ್, ನನ್ನ ಮುಂದಿನ ಕೆಲಸ. ವಿಕ್ರಮ್, ಇಂದಿನಿಂದ ನೀನೇ ನಮ್ಮ ಎಲ್ಲಾ ವ್ಯವಹಾರಗಳ ಮುಖ್ಯಸ್ಥ. ತಗೋ ವಿಕ್ರಮ್. ನನಗೆ ಅಭ್ಯಾಸವಿಲ್ಲ ಶಂಕರ್. ಪ್ರವಾಸ ಮಾಡ್ಕೋಬೇಕು ಶಂಕರ್. ವಿಕ್ರಮ್, ಆಡುತ್ತಾ ಆಡುತ್ತಾ ಆಗ ಆಗ ಕುಡಿಯುತ್ತಾ ಕುಡಿಯುತ್ತಾ ಓ ಶಂಕರ್, ಹೇಳಿ. ನಾನೊಂದು ವಿಷಯ ಹೇಳ್ತೇನೆ, ತಾವು ತಪ್ಪು ತಿಳಿಯಬಾರದು. ನೀವು ನಮ್ಮ ವಾರಸುದಾರ ಅಂದ ಮೇಲೆ ತಪ್ಪು ತಿಳಿಯುವ ಪ್ರಸಂಗವೇ ಬರುವುದಿಲ್ಲ. ಧರ್ಮರಾಜ ಮತ್ತವನ ತಮ್ಮ ನಾಗರಾಜ ನಮ್ಮ ಯಾವುದೇ ಕೆಲಸಗಳಿಗೆ ತೊಳೆಯಾಗಬಾರಷ್ಟೇ. ಉಪಾಯವೊಂದು ಉಗಮವಾಗಿ ಉರುಳಬೇಕು ಆ ಬಡಪಾಯಿಗಳ ಬಾಳಿನಲ್ಲಿ. ನಮಗ್ಯಾರಿಗೂ ಅಪಾಯವಾಗಬಾರದು ಅಷ್ಟೇ. ಓಕೆ ಶಂಕರ್, ನೀವೇಡಿದ ಕೆಲಸವನ್ನ ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟೇ ಸುಲಭವಾಗಿ ಮಾಡಿ ಮುಗಿಸಿವೆ. ನೀವೇಡಿದ ಕೆಲಸವನ್ನ That is ವಿಕ್ರಮ್. Good. ವಿಕ್ರಮ್, ನಿನಗೆ ಈ ಶ್ರೀಮಂತರ ಸಹವಾಸ ಇನ್ನು ಬೇಕು. ಇವರ ಮೋಜು ಮಸ್ತಿಗಳನ್ನ ಇನ್ನೂ ನೋಡಬೇಕು. ನೋಡ್ತೀಯಾ? ನೋಡೋಣ ಶಂಕರ್, ಅದೇನಂತ ನೋಡೋಣ. ಆಯ್ತು. ಕೆಲವೇ ಕ್ಷಣಗಳಲ್ಲಿ ಅಪ್ಸರಿಯ ಸುಂದರಿ ನಿನ್ನ ಜೊತೆ ನೃತ್ಯ ಮಾಡುತ್ತಾಳೆ. ನಮ್ಮ ಜೊತೆ ಇವೆಲ್ಲ ಕಾಮನ್. ನೀನು ಅನುಭವಿಸ್ಬೇಕು ಅಷ್ಟೇ. ಓಕೆ.
ಕನಸುಗಳು ಕರಗಿದವೆ, ಸ್ವಾರ್ಥವೆಂಬ ರಣ ಬಿಸಿಲಿನ ಮೇಲುದಿಗೆ ಬಸಬಳೆದು ತನಗರಿವಿಲ್ಲದೆ ಸೋತಿದೆ ಈ ತನು, ತಾಮಸವೆಂಬ ತಲೆ ಹಿಡುಕತನಕ್ಕೆ ತಲೆಬಾಗಿ. ಓ ನನ್ನ ದೇಶದ ಹೋರಾಟಗಾರರೇ, ಕ್ಷಮಿಸಿ. ಈ ಅಲ್ಪನ ಅವಿವೇಕದ ಅಂತರಾತ್ಮದ ಅವನತಿಯ ಸಂಗತವನು ಹೋರಾಟವೆಂಬ ಹಣದವ್ವ ಕನವರಿಸದಿರು, ಕರುಣ ವೇದನೆಯಲ್ಲಿ ಈ ಕಂದ ಕಟುಕನಾದನಲ್ಲ ಎಂದು ಕೊರಗಿ ಮಮ್ಮಲ ಮರುಗಿ. ಅಮ್ಮ, ಇಗೋ ಇಗೋ ನಿನ್ನ ಪದ್ಮಗಳಿಗೆ ಅಂತಿಮ ಪ್ರಣಾಮಗಳು. ಕ್ಷಮಿಸು, ನರನಾಡಿಗಳ ನಾದವರಿಯದ ಈ ಅನಾಗರಿಕನನ್ನು ಮನ್ನಿಸಿ ರೈತರೇ, ಮನ್ನಿಸಿ. ಈ ಹೊಸ ವೇಷ ಧರಿಸಿದ ಈ ನಿನ್ನ ಮಗನನ್ನ ಮನ್ನಿಸಿ ತಾಯಿ, ಮನ್ನಿಸಿ. ಮಿತ್ರ ನಾಗರಾಜ್, ಗೆಲತನದ ಗಟ್ಟಿಗ ನೀನು, ಆದರೆ ನಾನು ಬಡತನದ ತಳ್ಳೂರಿಯ ದಾಹಕ್ಕೆ ದಹಿಸಿ ಹೋದ ದತ್ತ ದರಿದ್ರನು ನಾಗರಾಜ್, ದತ್ತ ದರಿದ್ರನು. ಅದಕ್ಕೆ ದೂರವಾಗುತ್ತಿರುವನು ಅಂತರಾತ್ಮವನ್ನು ಹಣವೆಂಬ ಆಗುಂತಕನ ಅಂಗೈಯಲ್ಲಿಟ್ಟು. ಕ್ಷಮೆ ಇರಲಿ ನಾಗರಾಜ್, ಹಾಡು ನನ್ನದಾದರೂ ರಾಗ ಲಯಗಳ ಸೂತ್ರ ಉಂಟು ಆ ಸೃಷ್ಟಿಕರ್ತನ ಲಯದಲ್ಲಿ. ನಾನು ಪಾತ್ರಧಾರಿ, ನೀನು ಪಾತ್ರಧಾರಿ, ಜೀವನವೆಂಬ ನಾಟಕದಲ್ಲಿ. ನಾಗರಾಜ್, ಅವರವರ ಪಾತ್ರಗಳನ್ನು ಅವರಾಡಲೇಬೇಕಲ್ಲವೇ? ಆ ವಿಧಿ ವಿಧಾತನ ಸೂತ್ರದ ಕಿರುಬೆರಳಿನಲ್ಲಿ. ಅಬ್ಬ ಭೂತಾಯಿ, ಮನ್ನಿಸು. ಮಗನೊಬ್ಬ ಮಂದಮತಿಯಾದನೆಂದು ಮರುಗಿ ಮನ್ನಿಸು ತಾಯಿ, ಮನ್ನಿಸು. ಅಬ್ಬ, ಹುಟ್ಟುವಾಗಲೇ ಈ ಕರುಣ ಬಳ್ಳಿಯನ್ನು ಕಿತ್ತು ಕೊಲ್ಲಬಾರದಿತ್ತೆ ಈ ಕಟುಕನನ್ನ. ಬದುಕಿನ ತಾಳಗಳ ಘಾತಕ್ಕೆ ಕುಣಿಯ ಹೊರಟಿರುವ ಈ ಸೋತ ಹೋರಾಟಗಾರನನ್ನ ಮನ್ನಿಸಿ ರೈತರೇ, ಮನ್ನಿಸಿ. ರೈತರೇ, ರೈತರೇ, ನಿಮಗೆ ಕೊಟ್ಟ ಭಾಷೆ ಸತ್ತು ಹೋಯಿತು, ಸತ್ತು ಹೋಯಿತು, ಈಗ ನನ್ನಲ್ಲಿರುವುದೇನು? ಏನು? ಸ್ವಾರ್ಥ, ಸ್ವಾರ್ಥ, ಸ್ವಾರ್ಥ. ಇಷ್ಟು ದಿನ ನಿಮ್ಮೆಲ್ಲರ ಪ್ರೀತಿಯ ಪರಾಕಷ್ಟೆಯಲ್ಲಿ ಪುಣ್ಯವಂತನಾಗಿದ್ದ ಈ ವಿಕ್ರಮ ಈಗ ತನ್ನ ಉದರ ಹಸಿವನ್ನು ನೀಗಿಸಿಕೊಳ್ಳಲು ಹೊರಟಿರುವ ಪಿಶಾಚಿ, ಪಿಶಾಚಿ. Yes, I am devil. I am devil. Good God. ನಾಗರಾಜ, ಏನಣ್ಣ? ಈ ಬೆಳೆದು ನಿಂತಿರುವ ಕಬ್ಬು, ಭತ್ತ, ಬಾಳೆ ನೋಡುತ್ತಾ ನಿಂತರೆ ಪ್ರತಿ ಬೆಳೆಯ ಹಸಿರಿನಲ್ಲಿಯೂ ನಿನ್ನ ನಗು, ಸಂತೋಷ, ತ್ಯಾಗ, ದುಡಿಮೆ ನನ್ನ ಕಣ್ಣುಗಳಲ್ಲಿ ಅಚ್ಚಳಿಯದೆ ನಿಲ್ದಾಡ್ತಾ ಇದೆ. ನಾನೆಂತಹ ಸುದೈವಿ ಅಲ್ಲವೇನ ನಾಗರಾಜ? ನಾನೆಂತಹ ಸುದೈವಿ ಅಲ್ವಾ? ನೀವೊಬ್ಬರೇ ಅಲ್ಲಣ್ಣ, ಹೂವಿನ ಜೊತೆ ನಾರು ಸ್ವರ್ಗ ಸೇರಿದಂತೆ ನಾನು ಸುದೈವಿಯಾಗಿರುವೆ ಈ ನನ್ನ ಅಣ್ಣನ ಸಹ ಬಾಳ್ವೆಯಲ್ಲಿ. ಆ ನನ್ನ
ಹಾಗನ್ನದಿರು ನಾಗರಾಜ, ಹಾಗನ್ನದಿರು. ಈ ಸುಖದ ಬಾಳಿಗೆ ನಾಂದಿ ಹಾಡಿದವನು ನೀನು ಕಣೋ. ಆ ನಾಯಕತ್ವಕ್ಕೆ ನೀರೆರೆದು ಬೆಂಬಲಿಸಿ ಹರಸಿದ ಮಹಾನುಭಾವರು ನೀವು. ಕಾರಣ ಏನೇ ಇರಲಿ, ಆಕಾಶಕ್ಕೆ ಹೇಣಿಯಾಗಿ ಆಕಾಶವನ್ನ ಚುಂಬಿಸಿದ ಚತುರ ನೀನು. ನಮ್ಮೂರಲ್ಲಿ ಏನೆಲ್ಲ ಬದಲಾವಣೆ ಆಗಿಲ್ಲ ಹೇಳು. ಬೀಜ, ಗೊಬ್ಬರ, ಸೊಸೈಟಿ ಎಲ್ಲವೂ ಎಲ್ಲ ವರ್ಗದವರಿಗೆ ಸಿಗುತ್ತಿರುವುದು ನನಗಂತೂ ಇಡಿಸಲಾರದಷ್ಟು ಸಂತೋಷದಲ್ಲಿದೆ ನಾಗರಾಜ. ಹೌದಣ್ಣ, ತುಂಬಾ ಬದಲಾವಣೆಗಳಾಗಿವೆ. ಇದಕ್ಕೆ ನಾನೊಬ್ಬನೇ ಕಾರಣಕರ್ತನಲ್ಲ. ನನ್ನೂರಿನ ಮುಖಂಡರು ವಿಕ್ರಮ್, ಮಲ್ಲಣ್ಣ ಹಾಗೂ ಇಲ್ಲೇನು ಕೂತಿದಾರಲ್ಲ ಈ ಎಲ್ಲ ರೈತರು ಕಾರಣ. ಮಿಗಿಲಾಗಿ ಈ ತೋಳಿಗೆ ಶಕ್ತಿ ತುಂಬಿ ನಾನಿರುವೆ ಮುನ್ನುಗ್ಗು ಎಂದು ಬೆನ್ನು ಚಪ್ಪರಿಸಿದ ಮಹಾತ್ಮರು ನೀವು. ಅಂತೂ ಎಲ್ಲ ಭಾರವನ್ನು ನನ್ನ ಹೆಗಲಿಗೆ ಹಾಕಬೇಕೆಂದಿರುವೆ. ಇರಲಿ, ಹರಿವೆಂಬ ಗುರು, ಜ್ಞಾನವೆಂಬ ಜ್ಯೋತಿ, ದಾನವೆಂಬ ಅಂತ ಜ್ಯೋತಿ ಈ ಪ್ರತಿ ರೈತರ ಬಾಳಿನಲ್ಲಿ ಬೆರೆಯಲಿ ಹಾಲು ಜೇನಾಗಿ. ನಾಗರಾಜ, ನಾಗರಾಜ, ಮೆಚ್ಚಿದೆ ಅಣ್ಣ, ಮೆಚ್ಚಿದೆ. ನಿಮ್ಮಂತವರು ಸಾವಿರಕ್ಕೋ ಲಕ್ಷಕ್ಕೋ ಒಬ್ಬರು ಸಿಗಬಹುದು. ಅದಕ್ಕೆ ಅಣ್ಣ ನಾನು ಹೇಳಿದ್ದು, ಹೂವಿನ ಜೊತೆ ನಾರು ಸ್ವರ್ಗ ಸೇರಿತು ಎಂದು. ನಾಗರಾಜ, ನಮಗಿರುವ 40 ಎಕರೆ ಪ್ರದೇಶದ ಫಲದಲ್ಲಿ ಈ ವರ್ಷ 1,12,00,000 ರೂಪಾಯಿಗಳನ್ನು ಬೆಳೆದಿದ್ದೇವೆ. ಇದರಲ್ಲಿ ನಮಗೆ ಬರುವ ದುಡ್ಡು, ನಾವು ಕೊಡಬೇಕಾದ ಹಣದ ಎಲ್ಲ ವಿವರವೂ ಇದರಲ್ಲಿದೆ. ಒಮ್ಮೆ ನೀನು ನೋಡಿದರೆ ಸಾಕು. ನಿನಗೆ ಆವತ್ತೇ ಹೇಳಿದ್ದೇನೆ, ಈ ಲೆಕ್ಕಾಚಾರದ ತಿಕ್ಕಾಟದಲ್ಲಿ ನಾನೆಂದೂ ಸಿಲುಕಲಾರೆ. ಅಣ್ಣ, ಮನುಷ್ಯತ್ವದ ಮೂಲಾಧಾರವೇ ತಾವು ನಿಂತಿರುವಾಗ ನನಗೆ ಕಣ್ಣ ಈ ವಿವರಗಳ ವೇದನೆ. ಅಣ್ಣ, ಏನಪ್ಪ? ಅಣ್ಣ, ನಾನು ಸರಸ್ವತಿ. ಸರಸ್ವತಿ, ನಾನು ಭಾರತಿ. ಈ ಮನೆ ಇನ್ಯಾರಿದ್ದಾರೆ? ಅಣ್ಣ, ನಾನು ಸರಸ್ವತಿ. ನೀನು ಸರಸ್ವತಿ. ಅಣ್ಣ, ಜಾತ್ರೆಗೆ ಹೋಗ್ಬೇಕಂತಿದೀವಿ ಅಣ್ಣ. ಜಾತ್ರೆಗೆ ಹೋಗೋದಕ್ಕೆ ನಂದೇಕಪ್ಪ ಬೇಕು ಒಪ್ಪಿಗೆ? ಅಗತ್ಯವಾಗಿ ಹೋಗಿ ಬಾ. ಹಾಗೆ ನಿನಗೆ ಹಣ ಬೇಕಾದರೆ ನಿನ್ನತ್ತಿಗೆ ಎದುರ ಕೇಳಿ ಪಡೆದುಕೊಂಡು ಹೋಗು, ಸರಿನಾ? ನಾನು ಕೂಡ ಹೊಲಕ್ಕೆ ಹೋಗಿ ಕೆಲಸ ಮಾಡಬೇಕಿದೆ. ಸರಿ ಅಣ್ಣ, ನಾನೇನು ಬರ್ತೀನಿ. ಹೋಗಿ ಬನ್ನಿ, ಹುಷಾರು. ಅಮೆರಿಕಾದಿಂದ ಒಕ್ಕಲುತನ ಮಾಡುತ್ತೇನೆ ಎಂದು ಬಂದ ಈ ನನ್ನ ತಮ್ಮ ಎಲ್ಲಿ ಅವರಿವರ ಸಹವಾಸವನ್ನ ಮಾಡಿ ಹಾಳಾಗಿ ಬಿಡುತ್ತಾನೇನೋ ಎನ್ನುವ ಭಯ ನನ್ನ ಮನದಲ್ಲಿ ಕಾಡ್ತಾ ಇತ್ತು. ಆದರೆ ಆ ಪಂಪಾಪತಿಯ ಅನುಗ್ರಹ ಕಾಪಾಡಿತು ಈ ನನ್ನ ನಾಗರಾಜನ ಬಾಳನ್ನು. ಹೇ ಪಂಪಾಪತಿ, ನಿನಗಿದು ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ನಮಸ್ಕಾರ ಚಲಪತಿಯವರಿಗೆ. ಹೇಗಿದ್ದೀರಾ? ಎಲ್ರೂ ಕ್ಷೇಮವೇ? ಯೋಗಕ್ಷೇಮದ ಬಗ್ಗೆ ಮಾತನಾಡುವ ಸಮಯ ಇದಲ್ಲ. ಆ ಸಮಯವೂ ನಮಗಿಲ್ಲ. ಧರ್ಮಣ್ಣ, ತಾವು ಹಿರಿಯರು, ಆದ ತಪ್ಪುಗಳನ್ನ ಹೇಳಿ ಸರಿ ಮಾಡಿಕೊಂಡು ನಮ್ಮ ಊರು ಶಾಂತಿಯಿಂದ ಇರಬೇಕೆಂಬ ಬಯಕೆಯಿಂದ ನಿಮ್ಮಲ್ಲಿ ಬಂದಿದ್ದೇವೆ. ಧಾರಾಳವಾಗಿ ಆಗ್ಬೋದು. ಅದೇನೋ ತಪ್ಪುಗಳಂದ್ರಲ್ಲ ಚಕ್ರಣ್ಣ, ಅದೇನಂತ ಸ್ವಲ್ಪ ಹೇಳ್ತೀರಾ? ಹೇಳಲೇಬೇಕು. ಧರ್ಮಣ್ಣ, ನಿನ್ನ ತಮ್ಮ ನಾಗರಾಜ್, ವಿಕ್ರಮ್, ಮಲ್ಲನಗೌಡ ಈ ಮೂವರು ಸೇರಿಕೊಂಡು ನಮ್ಮ ವಿರುದ್ಧ ಜನಗಳನ್ನ ಎತ್ತಿ ಕಟ್ಟಿ ಪಿತೂರಿ ನಡೆಸುತ್ತಿದ್ದಾರೆ. ನಿಮ್ಮ ವಿರುದ್ಧ ಪಿತೂರಿಯೇ? ನಿಮ್ಮ ಮಾತುಗಳಂತೂ ನನಗೆ ಅರ್ಥವೇ ಆಗ್ತಾ ಇಲ್ಲ. ಶಂಕರ್, ಅರ್ಥವಾದರೂ ಅರ್ಥವಾಗುತ್ತಿಲ್ಲ ಎಂದು ಬಗೆ ಬಗೆಯ ವೇಷಗಳು. ನೀನು ಗೋಮುಖ ವ್ಯಾಘ್ರನೇ ಸರಿ. ಪ್ರತಿಜ್ಞೆಗೆ ಭೀಷ್ಮ, ಪ್ರತಿಕಾರಕ್ಕೆ ಅಂಬ, ನೀತಿಗೆ ವಿದುರ, ಧರ್ಮಕ್ಕೆ ಈ ರೈತರು, ಈ ಧರ್ಮರಾಜ. ಆಗಿರುವಾಗ ನಾನು ಗೋಮುಖ ವ್ಯಾಘ್ರನೇ? ಹೌದು, ನೀವು ಗೋಮುಖ ವ್ಯಾಘ್ರ ಅನ್ನುವುದಕ್ಕಿಂತ ಕಡೆಯಾದ ಪದಗಳಿಲ್ಲ ಈ ಕನ್ನಡ ಶಬ್ದ ಭಂಡಾರದಲ್ಲಿ.
ಶತಶತಮಾನಗಳಿಂದಲೂ ನಮ್ಮ ಮನೆತನವೇ ಮುಂದಾಳತ್ವದ ಮಹೋನ್ನತೆ ಮುಖಡವಾಗಿರುವಾಗ ನಿನ್ನ ತಮ್ಮ ಕಲ್ಲೆಸೆಯುತ್ತಿರುವನು ಕ್ರಾಂತಿಕಾರಿ ಬಸವಣ್ಣ ನಾನೆಂಬ ಭ್ರಮೆಯಲ್ಲಿ. ರೈತ ಮಾರುಕಟ್ಟೆ ಕಟ್ಟುತ್ತಾರಂತೆ, ರೈತ ಬೆಳೆದ ಬೆಲೆಗೆ ದರ ನಿಗದಿ ಮಾಡುತ್ತಾರಂತೆ, ಸರ್ವರು ಸಮಾನರಂತೆ, ಸರ್ವರಿಗೂ ಸಮಪಾಲನೆ. ನಿನ್ನ ತಮ್ಮನೇನು ಸಂವಿಧಾನ ಬರೆಯುವ ಶಿಲ್ಪಿ ಅಲ್ಲ. ಇದರಲ್ಲಿರುವ ತಪ್ಪಾದರೂ ಏನು? ಪ್ರಜಾಪ್ರಭುತ್ವದ ನೀತಿಗನುಸಾರ ನ್ಯಾಯ ಕೇಳುವುದರಲ್ಲಿ ಯಾವ ತಪ್ಪು ಇಲ್ಲ. ಕಾಮಾಲೆ ಕಣ್ಣಿನವರಿಗೆ ಲೋಕವೆಲ್ಲ ಹಳದಿ ಎನ್ನುವಂತಿದೆ ಈ ನಿಮ್ಮ ನೀತಿ. ರೈತರ ಬದುಕಿನಲ್ಲಿ ಹುಳಿಯಿಂಡಲು ಮುಂದಾದರೆ ರೈತ ಕೊಟ್ಟ ಹೇಟನ್ನ ಇಡೀ ಜಗತ್ತೇ ಪಡೆದುಕೊಂಡಿಲ್ಲ. ನೀವು ಇನ್ಯಾವ ಲೆಕ್ಕ? ಧರ್ಮಣ್ಣ, ಭಾರತ ದೇಶದ ರಾಜಕೀಯದಲ್ಲಿ ಭೂಕಾರಕ್ಕೆ ಭೂಮಿಯವರೇ ಹಾಹಾಕಾರದಲ್ಲಿ ಹೇಳುತ್ತಿರುವಾಗ ಇನ್ನು ನಿನ್ನ ಧರ್ಮ ದಕ್ಕಿಸಿಕೊಳ್ಳಲಾರದು. ದಹಿಸುವ ದೈವರಿಯನ್ನು ನಿನ್ನಂತೆ ರಾಜಕೀಯದ ರಾಜನೀತಿಯನ್ನ ಶಕುನಿ ಸೃಷ್ಟಿಸಿ ಸೈತಾನನಂತೆ ನರ್ತಿಸಿದರು. ಜಯದ ಹಾರ ಪಾಂಡವರ ಹಾರವಾಗಿದ್ದನ್ನು ನೀವ್ಯಾರು ಮರೆಯಬಾರದು. ಧರ್ಮಣ್ಣ, ಮಹಾಭಾರತದ ರಾಜನೀತಿಯ ಮೇಲೆ ಬದುಕಲಿರು. ಯಾಕಂದ್ರೆ ಜಯದ ಹಾರವನ್ನು ನಿನ್ನ ಕೊರಳಿಗೆ ಹಾಕಲು ಶ್ರೀಕೃಷ್ಣ ನಿನ್ನ ಜೊತೆ ಇಲ್ಲ ಎನ್ನುವುದನ್ನು ಮಾತ್ರ ಮರೆಯಬೇಡ. ಭಯವೇ ಧರ್ಮದ ಮೂಲವಯ್ಯ, ಕಾಯಕವೇ ಕೈಲಾಸ ಎಂಬಂತೆ ಯಾವ ಯಾವ ಕಾಲದಲ್ಲಿ ಅನ್ಯಾಯ ಅಧರ್ಮ ಹೆಚ್ಚಾಗಿತ್ತು ಆಗ ಆ ಶ್ರೀಕೃಷ್ಣ ದುಷ್ಟರನ್ನು ಸಂಹರಿಸಲು ಶಿಷ್ಟರನ್ನು ಕಾಪಾಡಲು ಧರ್ಮವನ್ನ ಸಂಸ್ಥಾಪನೆ ಮಾಡಲು ಮತ್ತೆ ಮತ್ತೆ ಬಂದಿದ್ದಾನೆ ಕಣೋ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಹುಗೆ ಹುಗೆ ಎನ್ನುವ ಆ ಶ್ರೀಕೃಷ್ಣನ ವಾಣಿ ಈ ಒಕ್ಕಲುತನವನ್ನು ನಂಬಿರುವ ರೈತರ ಧ್ವನಿ. ಸಂಭವಾಮಿ ಸಂಭವಾಮಿ ಹೀಗೆ ಹೀಗೆ ಬುಡದ ಬುನಾದಿ ಇಲ್ಲ ಈ ರೈತನನ್ನು ಕಾಪಾಡಲು. ಇನ್ನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಹೀಗೆ ಹೀಗೆ. ಹೌದು ಶಂಕರ್, ಹೌದು. ಈ ಎಲ್ಲ ರೈತರನ್ನ ಬೇರುಗಳಿಲ್ಲದ ಬೋರು ಮರದಂತೆ ಮಾಡಿ ಅಸ್ತಿತ್ವವನ್ನೇ ಅಳಿಸಿಯಾಗಿ ಪರಾವಲಂಬಿಯನ್ನಾಗಿ ಮಾಡಿದ್ಯಾರು? ಮೋಸದ ಬೀಜ ಗೊಬ್ಬರಗಳಿಗೆ, ಬೀಟಿ ಸಂಸ್ಕೃತಿಗೆ, ವ್ಯಾಪಾರದ ವ್ಯವಹಾರಕ್ಕೆ ತಳ್ಳಿದವರು ಯಾರು? ನೀವೇ 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 ಕಟ್ಟೋ ನೀವೇ. ನಾವಲ್ಲ ಧರ್ಮಣ್ಣ, ನಾವಲ್ಲ. ಸಣ್ಣ ಸಣ್ಣ ಸಮಸ್ಯೆ ಬಂದರು ಸಹಿಸಿಕೊಳ್ಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಬಲಹೀನ ರಣಹೇಡಿಗಳು ನೀವು. ನಮಗೆ ನಮಗೆ ಈ ರೈತರಿಗೆ ತಾಳ್ಮೆ ಇಲ್ಲವೇ? ಬರಗಾಲ ಬಂದರೂ ಕ್ಷಾಮತನ ತೋರಿದವರು ನಾವು ಎಂದಿಗೂ ತಾಳ್ಮೆ ಕಳೆದುಕೊಂಡಿಲ್ಲ. ಬಂದಿದ್ದು ಬರಲಿ, ಬರುವುದೆಲ್ಲ ಭೂತಾಯಿಯ ಪ್ರಸಾದವೆಂದು ನಾಡಿನ ಆಶಾಗೋಪುರ ಕಟ್ಟುವ ಧ್ರುವತಾರೆಗಳು ನನ್ನೆಲ್ಲ ರೈತ ಮಕ್ಕಳು ಕಂಡ್ರೆ. ಯಾ ರೈತ ಮಕ್ಕಳು? ಹಾಗಾದ್ರೆ ಸ್ವಲ್ಪ ಸಮಸ್ಯೆ ಆದರೂ ನಮಗೆ ಅನ್ಯಾಯವಾಗಿದೆ ಅಂತ ಬೊಬ್ಬೆ ಹಾಕುತ್ತೀರಾ? ಆ ಕೂಗು ಸಹಾಯ ಮಾಡಿ ಎಂದು ಸಹಾಯ ಮಾಡಿದ ಭಿಕ್ಷೆ ಬೇಡದಂತೆ ಸರಿ. ಮಾಡಲು ಅದಲ್ಲ ಸ್ವಾಮಿ, ನಮ್ಮ ಅಳಲು ಅದಲ್ಲ. ಕೃಷಿ ಭೂಮಿಯನ್ನ ರೈತರಿಗೆ ಅಂಗೈಯಲ್ಲಿ ಆಕಾಶ ತೋರಿಸಿ ನಮ್ಮಿಂದ ಕಿತ್ತುಕೊಳ್ಳಬೇಡಿ ಎಂಬ ವಿನಂತಿ. ರೈತ ಸಂಘಟನೆಗಳನ್ನ ನಿಮ್ಮ ಕುಟುಂಬ ಬಾವುಗಳಿಂದ ಕಡಿದು ಹಾಕಬೇಡಿ ಎಂಬ ನಯಕಣ ವಿನಂತಿ ಕಣ್ರಪ್ಪ. ಮೋಸದ ಬೀಜ ಗೊಬ್ಬರ ತಂತ್ರಜ್ಞಾನ ಎಂಬ ಮಾಯಾ ಚಕ್ರ ಹಿವುದೊಳಗೆ ನಮ್ಮನ್ನು ತೊಳ್ಳಿ ದುಡಿಯುವ ಕೈಗಳನ್ನ ನಿಮ್ಮ ಅಧರ್ಮದಲ್ಲಿ ಕಡಿದು ಹಾಕಬೇಡಿ. ಮಗುವಿನ ಅಳಲು ಕಂಡ್ರು, ಮಗುವಿನ ಅಳಲು. ಒಕ್ಕಲುತನಕ್ಕೆ ಬೇಕಾದ ನಿಸರ್ಗ ಸಂಪತ್ತನ್ನ
ಮಾರಾಟಗಾರರಿಗೆ, ಧನಿಕರಿಗೆ, ವಿದೇಶಿ ವ್ಯಾಪಾರಸ್ಥರಿಗೆ, ಕಾರ್ಖಾನೆಗಳಿಗೆ ಮಾರಾಟ ಮಾಡಬೇಡಿ ಎಂಬ ಮಗುವಿನ ಅಳಲು ಅನ್ಯ ದೇಶಗಳ ಅಯೋಗ್ಯ ಸಂಸ್ಕೃತಿಯನ್ನ ನಮ್ಮ ಮೇಲೆ ಒತ್ತಡದಲ್ಲಿ ಏರಿ ಈ ರೈತ ಸಂಕುಲವನ್ನು ನಾಶ ಮಾಡಬೇಡಿ ಎಂಬ ಕನಿಕರದ ಕೂಗು ಕಣ್ರಪ್ಪ, ಕನಿಕರದ ಕೂಗು. ನೀವು ಕೊಡುವ ಈ ನೆಲವು ಮೋಸದ ಬೀಜ ಗೊಬ್ಬರಗಳು ಸ್ವರ್ಗಕ್ಕೆ ಸಮಾನವಾಗಿ ತಾಯಿ ಕೊಡುವ ಸಮಾಧಾನ ಪ್ರಸಾದದ ಮುಂದೆ. ಶಭಾಷ್ ಧರ್ಮಣ್ಣ, ಶಭಾಷ್. ಈ ನಿಮ್ಮ ಆತ್ಮಸಾಕ್ಷಿಯ ಗಟ್ಟಿತನಕ್ಕೆ, ನಿಮ್ಮ ಸ್ವಾಭಿಮಾನಕ್ಕೆ ನನ್ನ ನಮಸ್ಕಾರಗಳು. ಸ್ವಾಮಿ ಚಲಪತಿಯವರೇ, ನೀವು ನಮ್ಮನ್ನಾಳುವ ನಾಯಕರು, ಮಂತ್ರಿ ಮಹೋದಯರು. ಹೌದು. ಆದರೆ ಒಂದು ಮಾತು ನೆನಪಿರಲಿ, ನೀವು ತಿನ್ನುವ ಅನ್ನ ಈ ದೇಶದ ರೈತಾಪಿನ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಮಲ್ಲಣ್ಣ, ಚಲಪತಿಯವರು ಈ ರಾಜ್ಯದ ನಾಯಕರು ಎಂಬುದನ್ನ ಮಾತ್ರ ಮರೆಯಬೇಡ. ಇನ್ನೊಬ್ಬರ ಬಾಳನ್ನು ಹಾಳು ಮಾಡಿ ನಾಯಕರಾಗುವುದಕ್ಕಿಂತ ಮತ ಹಾಕಿದ ಮತದಾರನ ಸೇವಾ ನಾಯಕನಾಗುವುದು ಶ್ರೇಷ್ಠ. ವಂಚಕರಿಗೆ ಹಿರಿಮಯ ಕಿರೀಟವಾಗುವುದಕ್ಕಿಂತ ಉತ್ತಮರಿಗೆ ಪಾದರಕ್ಷೆಯಾಗುವುದು ಉತ್ತಮ. ಕೊಲ್ಲಲಿ ಬಿಡಿ ಶಂಕರ್, ಕೊಲ್ಲಲಿ ಬಿಡಿ. ನಮ್ಮ ಸಾವು ನಿಮಗೆ ಯಾವ ಲೆಕ್ಕ? ರೈತ ನೀನು ಬೇಕಾದರೆ ಸಾಯಿ, ನಾನು ಮಾತ್ರ ಕೋಟಿ ಕೋಟಿ ಸಂಪಾದಿಸುತ್ತೇನೆ ಎನ್ನುವ ಇಂಥವರಿಂದ ನಮ್ಮಂತ ಅಮಾಯಕ ರೈತರನ್ನು ಕಣ್ತೆರೆದು ನೋಡಲು ಸಾಧ್ಯವೇ? ಕಲಿಕಾಲನ ಕ್ರೂರತನಕ್ಕೆ ಕೊನೆ ಸಿಗಲಿ ಈ ಸಾವಿನಿಂದ. ನೀವು ನಮ್ಮ ಕಷ್ಟಗಳನ್ನು ಕೇಳುವುದು ಬೇಡ, ಆದರೆ ನಮ್ಮ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳಬೇಡಿ. ಒಂದು ವೇಳೆ ನೀವು ನಮ್ಮ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಿದ್ದೆ ಆದರೆ ನಾವು ಈ ದೇಹದ ರಕ್ತ ಹರಿಸಿ ಅದನ್ನು ಪಡೆದುಕೊಳ್ಳುತ್ತೇವೆ. ಧರ್ಮಣ್ಣ, ಬನ್ನಿ ಹೋಗೋಣ. ಏನಿದು ಈ ರಾಜಕೀಯ ಮುತ್ಸದ್ದಿಯ ಮುಂದೆ ನಡೆದದ್ದಾದರೂ ಏನು? ಈ ಪ್ರಸಂಗ ನಮಗೆ ಬಯಸದೇ ಬಂದ ಭಾಗ್ಯ. ಆ ಧರ್ಮರಾಜನಿಗೆ ಕೈ ಬೀಸಿ ಕರೆದ ದೌರ್ಭಾಗ್ಯ. ಪ್ರಾಸಂಗಿಕವಾಗಿ ಜರುಗಿದ ಈ ಪ್ರಮಾದ ಧರ್ಮರಾಜನಿಗೆ ಸಾವನ್ನು ತರುವ ಪ್ರಸಾದ. ಈಗ ಉಳಿದರು ಜಗ ಅಳಿದರು, ನಾವು ಬಲಿ ತೆಗೆದುಕೊಳ್ಳುವ ಆಹುತಿಗಳು ರಿಂಗಣಿಸಬೇಕು ಅಧಿಕಾರದ ಅಮಲಿನಲ್ಲಿ. ನರಕ ಯಾತನೆಯ ಚೀತ್ಕಾರಗಳು ಚಿಮ್ಮಬೇಕು ಜನ ಜನ ಕಾಂಚಾಣದ ಕುಣಿತದಲ್ಲಿ. ಹಸಿದ ಎಪ್ಪುಲಿಯ ಮುಂದೆ ಜಿಂಕೆಯೊಂದು ಗೀಳಿಟ್ಟಂತೆ ಈ ಅಲ್ಪರ ಅಬ್ಬರ. ಬುದ್ಧಿ ಶೂನ್ಯನಪ್ಪ ಮಸಣಕ್ಕೆ ಮುನ್ನುಡಿಯನ್ನು ತಾನೇ ಬರೆದುಕೊಂಡಂತೆ ಈ ಅವಿವೇಕಿಗಳು ಆಹುತಿಯಾಗುವರು. ವಿಕ್ರಮ ಹುಟ್ಟುವ ವಿಷಮ ಸನ್ನಿವೇಶದ ವೈಪರೀತ್ಯಕ್ಕೆ ಮೈ ಮರೆತು. ಹೌದು ಹೌದು, ಆ ವಿಕ್ರಮನೊಪ್ಪನೇ ಸರಿಯಾದ ಅಸ್ತ್ರ. ಧರ್ಮಣ್ಣನ ಸಂಸಾರ ವಿವಸ್ತ್ರ. ಅಂದರೆ ಈಗ ನೋಡು, ನೀನು ದೇವರಿಗೆ ಅರ್ಪಿತ ಎಂದು ಕೋಣದ ಕಿವಿಯಲ್ಲಿ ಭಗವದ್ಗೀತೆ ಸಾರಿ ಬಲಿ ತೆಗೆದುಕೊಳ್ಳುವನು ಆ ಹೋರಾಟಗಾರ ನರಭಕ್ಷಕನಂತೆ ವಿಕ್ರಮ್. ಧರ್ಮರಾಜನ ಸಂಸಾರ ಸರ್ವನಾಶವಾಗಲು ಆ ವಿಕ್ರಮನು
ಒಳ್ಳೆಯ ಅಸ್ತ್ರ. ಧರ್ಮರಾಜನ ಸಂಸಾರ ಸರ್ವನಾಶ. ಮುಂದೆ ನಡೆಯುವ ಅಲ್ಲಿಗೆ ವಿಕ್ರಮನ ಪರಾಕಾಯದ ಪ್ರವೇಶ. ಮುಂದೆ ನಮ್ಮ ಪಾತ್ರಗಳು ಪವಿತ್ರ. ಮುಂದೆ ನಡೆಯುವ ಆಟದ ನೋಟ ಪರಮಾತ್ಮನಿಗೂ ತಿಳಿಯಲು ಆಟದ ಮಾಟ. ಕಾಂಚನಂ ಕಾರ್ಯಸಿದ್ಧಿ. ಸಂಚು ಮಾಡಿ ವಂಚಾಕವ ಸಮಯವೇ ಸಮೃದ್ಧಿ. ಗುಂಡು ಕಲ್ಲ ಆದಂಗಾಗೈತಿ ನನ್ ಬಾಳೆವು. ಬಸಮ್ಮಪ್ಪ ಹಾ ಹಾ ಬರೀ ಮಾಮ 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 ಅಂದ ರಾತ್ರಿ ಕಣ್ಣಿಗೆ ನಿದ್ದಿಲ್ದಂಗ ಮಾಡ್ಬಿಟ್ಟು ನೋಡೇ ನಿಂಗೆ. ಅಲ್ಲಿ ನೋಡಿ ಅರ್ಜೆಂಟ್ ಅವನು ಮಳ್ಳ ತೂತೊಡಿ ಒಗ್ಗರಣೆ ಮಾಡಿದ್ದೇನೆ ಬಾ ತಿನ್ನ ತಿನ್ನ ಅಂತ ಅವನ ಅನ್ನಕತ್ತಾನ. ನೀ ನೋಡ್ರಿ ಆ ಒಂಟನ್ ಅರ್ಜೆಂಟ್ ಯಾಕಂದ್ರೆ ಬಾ ಮಾಮ ಅಂತಿ. ಏನಾತ? ಬಿಡು ಬಸಮ್ಮಮ್ಮ. ಹಾ ಬಸಮ್ಮಮ್ಮ. ಏನಾತ? ಅವ ಅದನ್ನೆಲ್ಲ ಯಾರವನು? ಈ ಬಲ್ಲಿದ ಬಸವನಿರುವಾಗ ಇಲ್ಲ ಸಲ್ಲದ ಮಾತುಗಳನ್ನಾಡಿದ ಅಗಮ ಯಾರವನು? ಮೂಲೆ ಹಾಕುವುದನ್ನು ಬಾ ಅಂತ ಕರೀತಾನ ನಿನ್ನ. ಉಕ್ಕಿ ಬರುವ ಚಂಡಮಾರುತವನ್ನು ಮೆಟ್ಟಿ ನಿಲ್ಲಬಲ್ಲ. ಸಾಲು ಸಾಲು ಶೇಂಗಾ ಉಂಡಿಗಳನ್ನು ಕೊಟ್ಟಿ ಪುಡಿ ಮಾಡಬಲ್ಲ. ಕಿಂಗ್ ಫಿಶರ್ ಚೇರ್ಡ್ ಬೀರನ್ನು ಒಂದೇ ಗುಡುಗಿನಲ್ಲಿ ಗಾಟನೆ ಕುಡಿದು ಬಿಸಾಡಬಲ್ಲೆ. ಆದರೆ ಬೀರಿನ ನೊರೆಯಂತೆ ಉಕ್ಕುತ್ತಿರುವ ಈ ಆಕ್ರೋಶವನ್ನು ಮಾತ್ರ ನಾನು ಸಹಿಸಲಾರೆ. ಯಾರವನ ಆದಮ? ಸಿದ್ಲಿಂಗ. ಮಾಲಾಗಿದ ಘಟ ಸರ್ಪವನ್ನು ಬಡಿಗೆ ಬೀಸಿದೆಯಾ? ಬಡಿಗೆ ಬೀಸಿ ಪಚ ವಿಷ ಕಕ್ಕುವಂತೆ ಮಾಡಿದೆಯಾ? ನನ್ನನ್ನು ಬೈದಿ ಸಹಿಸ್ಕೊಂಡೆ. ನಮ್ಮ ಅವನು ಬೈದಿ ಅವನು ಬಿಡು ಅವನು ಸಹಿಸ್ಕೊಂಡೆ. ಆದರೆ ಪರಮ ಪತಿರ್ವತೆಯಾದ ನನ್ನ ನಿಂಗಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಸಾವನ್ನ ನೀನೇ ವೆಲ್ಕಮ್ ಮಾಡಿಕೊಂಡೆಯಾ? ನಿಂಗೆ ಹೆಂಗಿತ್ತು ನನ್ನ ಡೈಲಾಗ್ ಹೇಳಿದ್ರೆ ಇಷ್ಟ ಮಾಡ್ತೀನಿ. ಮತ್ತೆ ಏನ್ ಹೇಳಿದೆ? ಅಲ್ಲ ಮರಯ್ಯ ಮಾಮ, ಯಾವ ಸರ್ಪ ಯಾವ ವಿಷ ಏನು ಎಲ್ಲ ಊತಿಗಿತ್ತೈತೆ ಮತ್ತ ಏ ಮಾಮ ನನಗೊಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗದ್ ಬಿಡು, ಅರ್ಥ ಆಗೋದು ಬೇಡ ಬಿಡೆ ನಿಂಗೆ. ಅರ್ಥ ಆಗೋದು ಬೇಡ. ಒಟ್ನ್ಯಾಗ ಆ ಸಿದ್ಲಿಂಗ ನಿನ್ನ ವಿಷಯಕ್ಕೆ ಬರಬಾರ್ದು ಅಷ್ಟ ತಾನೇ. ಕಷ್ಟ ಮಾಡಿ ಪುಣ್ಯ ಕಟ್ಕೊಳ್ಳೋ ಮಾವ. ಆದ್ರ ಈ ನಿನ್ನ ಸರ್ಪ ಸಾಮಾನುಗಳಿಗೆಲ್ಲ ಸಾಷ್ಟಾಂಗ ನಮಸ್ಕಾರ ಮಾವ. ಹೇಳದೆ ಮಾಡುವವನು ಅಧಮನು, ಹೇಳಿಯೂ ಮಾಡುವವನು ಉತ್ತಮನು, ಉತ್ತಮರಲ್ಲಿ ಸರ್ವೋತ್ತಮನು ಈ ಬಸವನು. ಹಾ ಹೌದು ಮಾವ. ಏನ್ ಮಾಡಿಲ್ಲ ನಾನು? ಅದ ಮಾವ ಆ ಸಿದ್ಲಿಂಗನ ಕಥೆ ಮುಗಿಸೋದು. ಸಿದ್ಲಿಂಗನ ಕಥೆ ಮುಗಿಸೋ ಕೆಲಸನ ಮಾಡ್ಬೇಕು. ರಾಣೆಬೆನ್ನೂರು ನಗರದ ಬೀದಿಗಳಲ್ಲಿ ತುಂಗಾಭದ್ರಾ ನದಿಯ ದಡದಲ್ಲಿ ಆಪಲ್ ನಂತ ಅಂದಗಾತಿಯರ ಜೊತೆ ಕೈ ಹಿಡ್ಕೊಂಡು ಜಾಲಿ ರೈಡ್ ಮಾಡಿ ಸಾಯದೆ ಸ್ವರ್ಗ ನೋಡಿ ಬಂದವನು ನಿಂಗಿನ. ಅಂತಂದ್ರೆ ನೀನ್ ಡೈರೆಕ್ಟ್ ಕೆಲಸ ಮಾಡೋ ನಾನು ಹೋಗಿ ಏನಾರ ಮಾಡಿ ಏನ್ ಮಾಡ್ತೀವಿ? ಬೇಗ ಮಾಡಿ ಮುಗಿಸು ಅಂದಿದ್ದು ಏನ ಕೆಲಸ ಮಾಡ್ತಾನೆ. ಮಾಡಕ್ಕಿಂತ ಮುಂಚೆ ನೀನ್ ಯಾವ ಕೆಲಸ ಅಂತ ಮಾಡಿದ್ದಿ? ಯಾವ ಕೆಲ್ಸನ? ಸಿದ್ಲಿಂಗಂದ ನಿನ್ನ ಅವನ ಕಥೆ ಮುಗಿಸೋ ಕೆಲಸನ
ಮುಗ್ಸಾನ ನಾನ್ ಮುಗ್ಲಿಲ್ಲ, ನಮ್ಮ ಗುರು ಇನ್ನೊಬ್ಬನದಾನ ಇಲ್ಲೇ ನಿಂತಾನ ಉದ್ದಕ ಉಮನಾಬಾದ್ ಹೀರೋ ಅವ್ನ್ ಕೂಡ ಮಾಡಿಸ್ತೇನೆ. ಅವ್ನ್ ಬರಲ್ಲ, ಟವಲ್ ಮುಗಿಯೋಣ ತಗ ಬರಲ್ಲ. ಪ್ರೀತಿ ಒಂದು ನಮ್ಮ ಪ್ರೀತಿ ಒಂದು ಒಂದು ಪ್ರೀತಿಗೆ ಇಬ್ಬರು ಸೇರಬೇಕು. ಮುತ್ತು ಒಂದು ನಮ್ಮ ಮುತ್ತು ಒಂದು ಕಿತ್ತು ಕರೆದಾಗ ಬರುವುದು ಕೂಡಬೇಕು. ಹಬ್ಬದ ಹಬ್ಬ ಪ್ರೀತಿಯ ಹಬ್ಬ, ಹಬ್ಬದ ಹಬ್ಬ ಪ್ರೀತಿಯ ಹಬ್ಬ, ಮರೆಸಿದೆ ಹಗಲು ರಾತ್ರಿ. ನಿನ್ನ ಕಣ್ಣು ನನ್ನ ಕಣ್ಣು ನಿನಗೋ ಪ್ರೇಮದ ಲೋಕ. ನಿನ್ನ ಮಾತು ನನ್ನ ಮಾತು ಮುತ್ತಿನ ಪ್ರೇಮದ ಪಾಠ. ಪ್ರೀತಿ ಒಂದು ನಮ್ಮ ಪ್ರೀತಿ ಒಂದು ಒಂದು ಪ್ರೀತಿಗೆ ಇಬ್ಬರು ಸೇರಬೇಕು. ಮುತ್ತು ಒಂದು ನಮ್ಮ ಮುತ್ತು ಒಂದು ತುಟಿ ಕರೆದಾಗ ಇಬ್ಬರು ಕೂಡಬೇಕು. ಚೆಲುವೆ ಚೆಲುವೆ ನಿನ್ನ ಚೆಲುವನ್ನು ಪೂಜಿಸೋ ಮಂತ್ರ ನಾನು. ನಿನ್ನ ಮಂತ್ರಕ್ಕೆ ಸಾಯವಾದ ಆಸೆಗಳು. ಸ್ನೇಹದ ಹೊಳೆಗೆ ಮುತ್ತಿನ ಮಳೆಯ, ಸ್ನೇಹದ ಹೊಳೆಗೆ ಮುತ್ತಿನ ಮಳೆಯ ಸುರಿಸಿದ ಪ್ರೀತಿಯ ಮೋಡ. ನಿನ್ನ ಕಣ್ಣು ನನ್ನ ಕಣ್ಣು ನಿನಗೋ ಪ್ರೇಮದ ಲೋಕ. ನಿನ್ನ ಮಾತು ನನ್ನ ಮಾತು ಮುತ್ತಿನ ಪ್ರೇಮದ ಪಾಠ. ಪ್ರೀತಿ ಒಂದು ನಮ್ಮ ಪ್ರೀತಿ ಒಂದು ಒಂದು ಪ್ರೀತಿಗೆ
ತೋರಿಸುತ್ತಾಳೋ ಗಗರಿ ಹುಡುಗರು ಹೋಗವೋ ಬಾದಾಮಿ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕು ರಾತ್ರಿ ಬೆಣ್ಣಳ್ಳಿ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕು ನೀ ರಾತ್ರಿ ಶೇಖರ ಪ್ರಶ್ನೆ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕು ನೀ ರಾತ್ರಿ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕು ನೀ ರಾತ್ರಿ ನಾಟಕ ನಾವು ಮಾಡೋಣ ಹೈಕ್ಲಾಸ ರಾತ್ರಿಗಳತನ ನಾಟಕ ನಾವು ಮಾಡೋಣ ಹೈಕ್ಲಾಸ ನಾಟಕ ಮಾಡುವ ಕೋರಿ ನಾಟಕ ಮಾಡುವ ಕೋರಿ ಏನಮ್ಮ ಏನ್ ನೋಡಿದ್ಯ ಒಟ್ಟಿನ ಓದಿಸಿದ್ನಮ್ಮ BP ಇರ್ಬೇಕೇನ ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ ಇಲ್ಲಿ ಐಶ್ವರ್ಯ ರೈ ಮನೆಯಲ್ಲಿ ಬರುತ್ತೆ ಯಾರು ಇಲ್ಲಿ ಐಶ್ವರ್ಯ ರೈ ಮನೆಯಲ್ಲಿ ಬರುತ್ತೆ ಐಶ್ವರ್ಯ ರೈ ಮನೆನಾ ಈ ಊರ ಹುಡುಗಿಡಿದ್ರೆ ಸನ್ನಿ ಲಿಯೋನ್ ಮನೆ ಅವು ಸಿಗ್ತಾವ ಐಶ್ವರ್ಯ ರೈ ಫೋಟೋ ಕೂಡ ಸಿಗೋದಲ್ಲ ಅದಕ್ಕೆ ಫೋಟೋ ಮಂದಿರ ಅಂತ ಕೇಳ್ಬೇಕು ಅದು ಸಿಗ್ತದೆ ಅದಿರ್ಲಿ ತಾವ್ಯಾರ ಅಂತ ಗೊತ್ತಾಗಲಿಲ್ಲ ನಾನಾ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮ ಈ ಮಾಮ ಅಮೇರಿಕದ ಅಧ್ಯಕ್ಷ ಬರಾಕ್ ಒಬಾಮ ಅವರು ಬೆಣ್ಣೆಳ್ಳ್ಯಾಗ ಏನ್ ಕೆಲಸ ಐತಂತ ಬಂದ್ರಿ ಗೊತ್ತಾಗಿಲ್ಲ ಐಶ್ವರ್ಯ ರೈಗೆ ಎರಡನೇ ಮಗು ಆಗಿಲ್ಲಂತೆ ಎರಡನೇ ಮಗು ಹೆಂಗ್ ಮಾಡ್ಕೊಳ್ಳೋದು ಅಂತ ಟ್ರೈನಿಂಗ್ ಕೊಡಕ್ ಬಂದಿದ್ದೀವಿ ಓಹೋ ನೀವ್ ಇಂಥದೆಲ್ಲ ಮಾಡ್ತೀರೇನ ಅಂತದ್ರಾಗ ನಾವು ಎತ್ತಿದ ಕೈ ನಿಮಗೂ ಟ್ರೈ ಮಾಡಿ ನೋಡ್ಲೇನೆ ನಮಗೇನ್ ಬ್ಯಾಡ ನಮ್ಮೂರಾಗ ಸುಮಾರು ವರ್ಷದಿಂದ ಉಡಿಸ್ಲಾಮ ಒಂದು ಕೋಣ ಬಿಟ್ಟಾವಿ ಅದಕ್ಕೇನಾದ್ರೂ ಟ್ರೈ ಮಾಡ್ತೀರೇನೋ ಅಂತ ಎಸ್ ಏನ್ ಮಾಡ್ಲಿ ಅದ ಉಡಿಸ್ಲಾಮ ಒಂದು ಕೋಣ ಬಿಟ್ಟಾವ ಅದಕ್ಕೆ ಟ್ರೈ ಮಾಡಿ ಹಾಕಿಸ್ತೀವಿ ಚಾಟ ಪೈಸೆ ಕೋಣ ಈಗ ಎಮ್ಮಿಗೆ ಕರು ಹುಟ್ಟೋದು ಕಷ್ಟ ಐತಿ ಅಂತಂದ್ರ ಕೋಣಕ್ಕೆ ಕರು ಹುಟ್ಟುತ್ತಾರೆ ಕಡ
ಐನೋ ಮತ್ತೆ ಇಂಥವ್ರಿಗೆಲ್ಲ ಸ್ಪೆಷಲ್ ಅಂಜಲ್ಲು ಅದಕ್ಕೆ ಕೇಳಿ ನೀವು ಮರಯ್ಯ. ಐ ಆಮ್ ಓನ್ಲಿ ಲೇಡಿ ಸ್ಪೆಷಲಿಸ್ಟ್. ನೀನು ಬಳಿ ಸೌಂಡ್ ಇದ್ರೆ ಅಷ್ಟೇ ಸ್ಪೆಷಲಿಸ್ಟ್. ಆಯ್ತು, ಗೊತ್ತಾಗ್ತದೆ ತಾವ್ಯಾರ ಅನ್ನೋದನ್ನ ಗೊತ್ತಾಗಲಿಲ್ಲ. ಇರ್ಲಿ, ತಾವ್ಯಾರಂತಂದು ಕರೆಕ್ಟ್ ಡೈರೆಕ್ಟ್ ಆಗಿ ಹೇಳ್ಬಿಡ್ರಿ ಹೋಗಿ. ಬಶ ನಾನಲ್ಲಿ ಅತಿ ಶೀಘ್ರದಲ್ಲೇ ಪ್ರಾವೀಣ್ಯತೆ ಪಡೆದು ಡಾಕ್ಟರ್ ಆಗಿರುವ ಈ ಸಿದ್ಲಿಂಗ. ಲೇ ಸಿದ್ಲಿಂಗ, ನೀನು ಸ್ವಲ್ಪ ಯಾ ಡಾಕ್ಟರ್ ಆಗಿಲ್ಲ ಅಲ್ಲಲ್ಲೇ ಹೋಗ. ನೀನೇನು ಯಾಕಲ್ಲ ಆಗಲೇ ಕಾಟ ಬಿಡ್ತೀನಿ. ತೊಂದರೆ ಎಲ್ಲ ಯಾಕೆ ಕೊಡ್ತೀಯ ಅದನ್ನ ಹೇಳು. ಅಲ್ಲಲ್ಲಿ ನಿಂಗಿ ಬಸವನ ವಸ್ತು ಅಂತ ನಿನ್ನ ಬಸ್ಸಿ ಬೋರ್ಡ್ ಹಾಕ್ಯಾರಲ್ಲ, ಹಂಗೇನಾರ ಬೋರ್ಡ್ ಹಾಕ್ಯಾರನಲ್ಲಿ. ಬೋರ್ಡ್ ಎದಕ್ ಬೇಕಲ್ಲೇ? ನಿಂಗಿ ಬಸವನ ಹಾಡ್ನಾಗ ಯಾವಾಗಲೂ ಭದ್ರವಾಗಿದ್ದಾಳ, ಮತ್ತೆ ಅದಕ್ಕೆ ಬೇಕು ಬೋರ್ಡ್. ಲೇ ನಿಂಗೆ ಅದಕ್ಕೆ ತಾಳಿ ಕಟ್ತಂಗ ನಿಂಗೆ ನಿನ್ನ ಹೆಂಗಳ ಹೆಂಗಾಳ. ಅದು ಏನಿದ್ರು ಪಬ್ಲಿಕ್ ಪ್ರಾಪರ್ಟಿ. ನಿನ್ ಬಸ್ ಇದ್ದಂಗ ಯಾರು ಬೇಕಾರ ಕೂತ್ಕೋಬಹುದು, ಯಾರು ಬೇಕಾದ್ರೆ ಮಲಿಕೋಬಹುದು. ಗೊತ್ತಾದಲ್ಲಿ ಹೌದೌದು, ಒಟ್ಟಿಗೆ ನಿಂಗಿನ್ನ ಹೊಲಿಸ್ಕೊಳಕಂತ ಈ ವಿಷಯಕ್ಕೆ ಬಂದಿ ನೀನು. ಹೌದೌದು, ನಿಂಗಿಂದ ಹೊಲಿಸ್ಕೊಂಡು ನಾಗಾಲ್ಯಾಂಡಿಗೆ ಹೋಗಿ ಹನಿಮೂನ್ ಮುಗಿಸ್ಕೊಂಡ್ ಬರ್ಲಿದ್ರ ನನ್ನ ಹೆಸರು ಸಿದ್ಲಿಂಗ ಅಂತ ಕರಿಬೇಡ. ಮಗನ ನಮ್ಮ ಮಾವನ ಒಂದ್ ಎರಡು ಫೋಟೋ ಇಟ್ಕೊಂಡು ಎಷ್ಟು ಆಟ ಆಡಿಸ್ತೀವಿ ಮಗನ. ಲೇ, ನಿನ್ನ ನಾಟಕಕ್ಕೆಲ್ಲ ಊಟ ಬಡ್ದು ಇದೇ ಬೆಣ್ಣೆಳ್ಳಿ ಜನರ ಮುಂದೆ ಇದ ಬಸ್ ಸ್ಟ್ಯಾಂಡ್ ತಾಳಿ ಕಟ್ಟಿ ಅದೇ ಮಳ್ಳು ನೋಡ್ಲ ಒಗ್ಗಣ್ಣಿ ತೂತೋಡಿ ಮೇಲೆ ನಮ್ಮ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರ ನನ್ನ ಹೆಸರು ಬಸವನ ನನ್ನ ಹೆಸರು ಸಿದ್ಲಿಂಗನಲ್ಲ. ಚಾಲೆಂಜ್ ಚಾಲೆಂಜ್